ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೀದರ್ ವತಿಯಿಂದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಮತ್ತು ಸಂಶೋಧಕ ಡಾಕ್ಟರ್ ಸಂತೋಷ ಹಾನಗಲ್ ಅವರ ವೀರ ಸೌದಾಮಿನಿ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರ ಸಂಪುಟ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ಬೀದರ್ ನಗರದ ಡಾಕ್ಟರ್ ಚೆನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನುಭವ ಮಂಟಪ ಬಸವ ಕಲ್ಯಾಣ ಅಧ್ಯಕ್ಷರು ಇವರು ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬಿಳಮಲೆ ಅವರು ನೆರವೇರಿಸಿ ಮಾತನಾಡಿ, ಡಾಕ್ಟರ್ ಆಗುವವರು, ಇಂಜಿನಿಯರ್ ಆಗುವವರು, ವಿದೇಶಕ್ಕೆ ಹೋಗಲು ಬಯಸುವವರು ಇಂಗ್ಲಿಷ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ಗೋಸ್ಕರ ಓದಬೇಕು, ಕಲಿಬೇಕು. ಆದರೆ ಇವಾಗೆಲ್ಲ ಇಂಗ್ಲಿಷ್ ಓದುವಾಗ ಕನ್ನಡವನ್ನ ಮರಿಬೇಕು ಎನ್ನುವಂಥದ್ದನ್ನ ಯಾರು ಹೇಳ್ಕೊಡ್ತಾ ಇದ್ದಾರೆ ಎನ್ನುವುದು ಗೊತ್ತಾಗ್ತಾ ಇಲ್ಲ. ನಾನು ಹಾಗೂ ನನ್ನ ಗೆಳೆಯ ಸಂತೋಷ ಹಾನಗಲ್ ಅವರು ಈ ಬಗ್ಗೆ ವಿಚಾರ ಮಾಡಿ ತೀರ್ಮಾನ ಮಾಡಿದ್ದೇವೆ. ಕನ್ನಡ ಭಾಷೆಗಿರುವ ಈ ಒಂದು ಬಿಕ್ಕಟ್ಟನ್ನು ಹೋಗಲಾಡಿಸಲು ಮೊದಲ ಆದ್ಯತೆ ನಮ್ಮ ಬೀದರ್ ಭಾಗದಿಂದಲೇ ನಾವು ಶುರು ಮಾಡುವುದಾಗಿ ತಿಳಿಸಿದರು. ಬೀದರ್ ಜನರಲ್ಲಿ ಇರುವ ಪ್ರೀತಿ, ಉತ್ಸಾಹ ಅಸಾಮಾನ್ಯವಾದದ್ದು. ನೂರಾರು ವರ್ಷಗಳ ಹಿಂದೆ ಬಾಲ್ಕಿ ಚೆನ್ನಬಸವ ಪಟ್ಟದೇವರು ಈ ನೆಲದಲ್ಲಿಯೇ ಕನ್ನಡವನ್ನ ಕಟ್ಟುವುದಕ್ಕೆ ಭದ್ರ ಬುನಾದಿ ಹಾಕಿದ್ರು. ಅವರು ಹಾಕಿಕೊಟ್ಟ ಬುನಾದಿಯ ಮೇಲೆಯೇ ಇವತ್ತು ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಈಗಲೂ ಕೂಡ ನಡೆಯುತ್ತಿವೆ ಎಂದರು. ನನಗೆ 2 ಶತಮಾನದ ಅನುಭವವಿದ್ದು, ಕಳೆದ 30 ವರ್ಷಗಳಲ್ಲಿ ನಾನು ನೋಡಿದ ಹಾಗೆ ಕನ್ನಡಿಗರಿಗೆ ಬರುತ್ತಾ ಕನ್ನಡ ಮೇಲಿನ ಆತ್ಮವಿಶ್ವಾಸ ಕಡಿಮೆಯಾಗ್ತಾ ಬರ್ತಾ ಇದೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ಕರ್ನಾಟಕ ಇತಿಹಾಸದ ಬಗ್ಗೆ, ಕನ್ನಡದ ಹಿರಿಮೆ ಗರಿಮೆ ಬಗ್ಗೆ ನಮ್ಮ ಹೊಸ ತಲೆಮಾರಿಗೆ, ಈಗಿನ ಯುವ ಪೀಳಿಗೆಗೆ ತಿಳುವಳಿಕೆ ಇಲ್ಲದ ಕಾರಣಕ್ಕೆ ಕನ್ನಡ ಭಾಷೆಯ ಬಗ್ಗೆ ಆತ್ಮವಿಶ್ವಾಸ ಕಡಿಮೆಯಾಗ್ತಾ ಇದೆ. ಕನ್ನಡ ಅನ್ನದ ಭಾಷೆ ಎನ್ನುವುದಕ್ಕಿಂತ ಕನ್ನಡ ಕರುಳಿನ ಭಾಷೆಯಾಗಬೇಕಾಗಿದೆ, ಹೃದಯದ ಭಾಷೆಯಾಗಬೇಕಾಗಿದೆ ಎಂದರು. ಭಾವನಾತ್ಮಕವಾಗಿ ನಾವು ಬೆಳಲಿಕ್ಕೆ ಭಾಷೆ ಬೇಕು ಎನ್ನುವಂಥದ್ದನ್ನ ತಿಳಿ ಹೇಳಬೇಕಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಹೆಸರಾಂತ ವೈದ್ಯರಾಗಿರುವ ಡಾಕ್ಟರ್ ಅಂಜನಪ್ಪ ಅವರು ವೈದ್ಯಕೀಯ ವೃತ್ತಿ ಮತ್ತು ನೈತಿಕತೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡುತ್ತಾ, ಇವತ್ತು ಎಲ್ಲಾ ಕಸಬುಗಳು ನೋಬೆಲ್ ಪ್ರೊಫೆಷನ್ಗಳಾಗಿವೆ. ಯಾವ ಕಸಬಾಗಿರಲಿ, ಕೆಲಸವಾಗಿರಲಿ, ಯಾವುದೂ ಕೂಡ ಕೇವಲ ಎನ್ನುವಂಥದ್ದಲ್ಲ. ಆದರೆ ಶಿಕ್ಷಕ ಹಾಗೂ ವೈದ್ಯರ ವೃತ್ತಿ, ಈ ಎರಡೂ ಕೆಲಸಗಳು ಒಂದು ರೀತಿಯಲ್ಲಿ ನೋಬೆಲ್ ಪ್ರೊಫೆಷನಲ್ ಆಗಿವೆ. ವೈದ್ಯರಿಗೆ ಮೊದಲಿದ್ದ ಕಿಮ್ಮತ್ತು ಇವಾಗಿಲ್ಲ. ಮೊದಲೆಲ್ಲ ವೈದ್ಯರನ್ನ ವೈದ್ಯ ನಾರಾಯಣೋ ಹರಿ ಅಂತ ಕರೀತಾ ಇದ್ರು. ಆದರೆ ಇವತ್ತು ಮಾನವೀಯತೆಗೆ ಇರುವ ಮರ್ಯಾದೆ ಕೂಡ ಇವತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಳೆದ 40 ವರ್ಷಗಳಿಂದ ವೈದ್ಯನಾಗಿ, ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಇದರ ಬಗ್ಗೆ ನನಗೆ ಬಹಳ ಹೆಮ್ಮೆ ಕೂಡ ಇದೆ ಎಂದರು. ನಾನು ಪಾಠ ಹೇಳುವಾಗಲೂ NRI ಸ್ಟೂಡೆಂಟ್ಗಳಿಗೂ ನಾನು ಅವರ ಪೇಷಂಟ್ಸ್ಗಳ ಜೊತೆ, ಒಂದು ರೋಗಿಗಳ ಜೊತೆ ಕನ್ನಡದಲ್ಲಿಯೇ ಮಾತನಾಡಿ ಅವರಿಗೆ ಟ್ರೀಟ್ಮೆಂಟ್ ನೀಡಬೇಕು ಎನ್ನುವಂಥದ್ದನ್ನ ಹೇಳಿಕೊಡ್ತೇನೆ. ಇದು ಕನ್ನಡ ಭಾಷೆಗೆ ನನ್ನ ಸಣ್ಣ ಕಂಟ್ರಿಬ್ಯೂಷನ್ ಆಗಿದೆ ಎಂದು ತಿಳಿಸಿದರು. ನಾನು ನೋಡ್ಲಿಕ್ಕೆ ಇವತ್ತು ಸೂಟು ಬೂಟು ಹಾಕಿಕೊಂಡು ಬಂದಿರಬಹುದು. ನಾನೊಬ್ಬ ರೈತನ ಮಗ, ಅಪ್ಪಟ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದು ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಇದು ನನಗೆ ಹೆಮ್ಮೆಯ ವಿಷಯ ಕೂಡ ಆಗಿದೆ ಎಂದು ತಿಳಿಸಿದರು. ಜೊತೆಗೆ ಕಾರ್ಯಕ್ರಮದಲ್ಲಿ ಕೃತಿ ಬಿಡುಗಡೆಯನ್ನು ಡಾಕ್ಟರ್ ಪೂರ್ಣಿಮಾ ಜಿ, ಮಾನ್ಯ ಅಧ್ಯಕ್ಷರು, ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯವರು ಬಿಡುಗಡೆ ಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ನ ಅಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿಯವರು ಆಶಿ ನುಡಿಗಳನ್ನು ನುಡಿದರು. ಕೃತಿ ಪರಿಚಯನ ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿ, ಹಿರಿಯ ಸಹಾಯಕ ನಿರ್ದೇಶಕರು, ಪತ್ರಾಗಾರ ಕಚೇರಿ ಕಲಬುರಗಿ ಇವರು ಕೃತಿ ಪರಿಚಯ ಮಾಡಿಕೊಟ್ಟರು. ಡಾಕ್ಟರ್ ಸಂತೋಷ ಹಾನಗಲ್, ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಡಾಕ್ಟರ್ ಅಬ್ದುಲ್ ಖದೀರ್, ಅಧ್ಯಕ್ಷರು, ಶಾಹೀನ್ ಶಿಕ್ಷಣ ಸಂಸ್ಥೆ ಬೀದರ್, ದಾನೇಶ್ವರ್ ನಿರುಗಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೀದರ್, ಡಾಕ್ಟರ್ ಶರಣಪ್ಪ ಮುಡಬಿ, ಡಾಕ್ಟರ್ ನಾಗೇಶ್ ಪಾಟೀಲ್, ಡಾಕ್ಟರ್ ಸಿ ಆನಂದ್ ರಾವ್, ಡಾಕ್ಟರ್ ಅಮರ್ ಯರಳುಕರ್, ಡಾಕ್ಟರ್ ಕಿರಣ್ ಪಾಟೀಲ್, ಡಾಕ್ಟರ್ ಶಂಕರಪ್ಪ ಬೊಮ್ಮ, ಡಾಕ್ಟರ್ ರವಿಶಂಕರ್ ಖಂಡ್ರೆ, ಡಾಕ್ಟರ್ ರೇಣುಕಾ ಜಾಧವ್ ಸೇರಿದಂತೆ ಇತರರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಇದೇ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ವೈದ್ಯರಿಗೆ ಗೌರವ ಸನ್ಮಾನವನ್ನ, ವಿಶೇಷ ಆಹ್ವಾನಿತರಿಗೆ ವಿಶೇಷ ಗೌರವ ಸನ್ಮಾನವನ್ನ ಮಾಡಲಾಯಿತು. ಹಿರಿಯ ವೈದ್ಯರಲ್ಲಿಯೂ ಜೊತೆಗೇನೆ ನಮಗೆಲ್ಲ ಗೊತ್ತಿದೆ, ಈ ದೇಶದ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ವಿಶೇಷವಾಗಿ ಈ ದೇಶ ಸ್ವತಂತ್ರ ಸಂದರ್ಭದಲ್ಲಿ, ಅನೇಕ ಹೋರಾಟಗಳ ಸಂದರ್ಭದಲ್ಲಿ ಕರ್ನಾಟಕದಿಂದ ಎಲ್ಲಕ್ಕಿಂತ ಅಗ್ರಗಣ್ಯ ಹೆಸರೇ ರಾಣಿ ಕಿತ್ತೂರು ಚೆನ್ನಮ್ಮನವರು. ಅಂತ ಮಹಾಮಾತೆಯ ಒಂದು ಕೃತಿಯನ್ನ ಬಿಡುಗಡೆ ಮಾಡುವಂತ ಇಲ್ಲಿ ಒಂದು ಕಾರ್ಯಕ್ರಮ ಇದೆ. ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತರು ಡಾಕ್ಟರ್ ಸಂತೋಷ್ ಹಾನಗಲ್ ಅವರು, ಬಹುಶಃ ಅವ್ರ ಗೈರು ಹಾಜರಿಯಲ್ಲೂ ಸಹ ನಾನು ಕನ್ನಡ ಉದ್ಘಾಟನೆಯಲ್ಲಿ ಅವ್ರ ಹೆಸರನ್ನ ನೆನಪು ಮಾಡಿದ್ದೆ. ಯಾಕಂದ್ರೆ ನಮ್ಮಂತರೆಲ್ಲ ಬೀದರ್ಕೋ ಬೆಂಗಳೂರಾಗೆಲ್ಲ ವಿಧಾನಸೌಧ ಒಳಗೆ ಹೋಗೋದೇ ಒಂದು ದೊಡ್ಡ ಸಾಹಸ. ಏನೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಯಾವಾಗೇ ನಾನು ಸಾಹಿತ್ಯ ಪರಿಷತ್ತಿನ ಕೆಲಸಗಳನ್ನ, ಕನ್ನಡ ಕೆಲಸಗಳನ್ನ ಇಟ್ಕೊಂಡಾದಾಗ
ಹೊರಗೆ ನಿಂತು ಒಂದು ಫೋನ್ ಮಾಡಿದ್ರು ಅವ್ರು ಅನ್ಕೋತಿದ್ರು ನಾವು ಮನುಷ್ಯ ಹೊರಗೆ ಬಂದಾನ ಅಂತ ಇಟ್ಕೊಂಡು, ಅಣ್ಣ ಪಾಸ್ಪೋರ್ಟ್ ಹೊರಗೆ ಕಳಿಸ್ಲು ಕಾರ್ ಕೊಟ್ಟು ಕಳಿಸ್ಲು ಅಂತ. ಪೊಲೀಸರು ಬಹಳ ಟೈಟ್ ಮಾಡ್ತಾರೆ, ಸರ್ ಕಾರ್ ಕೊಟ್ಟು ಕಳಿಸಿ ಅಂತಿದ್ದೆ, ಕಮ್ಮಿ ಜನ ಇದ್ರು ಪಾಸ್ಪೋರ್ಟ್ ಕಳಿಸ್ರಿ ಅಂತಿದ್ದೆ ಅಂತ. ಪ್ರೀತಿಯ ಸೋದರ ಡಾಕ್ಟರ್ ಸಂತೋಷ್ ಹಾನಗಲ್ ಅವರು ಈ ಮುಂಚೆನೂ ಬೀದರ್ನಲ್ಲಿ ಬಂದು ನಮ್ಮ ತಾಲೂಕು ಸಮ್ಮೇಳನದ ಉದ್ಘಾಟನೆ ಮಾಡಿದ್ರು. ಆ ಸ್ನೇಹಿತರು ಬಹಳ ಅದ್ಭುತವಾದ ಒಂದು ಪುಸ್ತಕವನ್ನು, ಚಿತ್ರ ಸಂಪುಟವನ್ನ, ರಾಣಿ ಕಿತ್ತೂರು ಚೆನ್ನಮ್ಮವರಿಗೆ ಸಂಬಂಧಪಟ್ಟ ಆ ಪುಸ್ತಕವನ್ನ ಅವ್ರು ಈ ಮುಂಚೆ ಅದು ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲಿ, ಧಾರವಾಡದಲ್ಲಿ ಎಲ್ಲ ಮಾಡ್ತಾ ಇದ್ರು. ನಾವು ಈ ಸ್ವಲ್ಪ ನಮ್ಮ ಗಡಿ ಬಗ್ಗೆ ಕಂಡು ಇವೆಲ್ಲ ಮಾಡ್ಬೇಕಲ್ಲ ಅಂದಾಗ ಆಯ್ತು ನಿಮ್ಮೂರಲ್ಲೂ ಒಂದು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದನ್ನೇ ನೆಪವಾಗಿ ಇಟ್ಕೊಂಡು ಇವತ್ತು ಅಂತ ಪ್ರೀತಿಯ ಸ್ನೇಹಿತರು ನಮ್ಮ ಜೊತೆಗೆ ಬಿದ್ದರೆ ಅಂತ ಪುಸ್ತಕ ಬಿಡುಗಡೆ ಇಲ್ಲಿದೆ. ಅದೇ ಪುಸ್ತಕಕ್ಕೆ ಇವತ್ತು ಪ್ರತಿಕೃತ ಪರಿಚಯನ ಮಾಡಲಿರುವಂತ ಸಂತೋಷ್ ಹಾನಗಲ್ ಅವರು ಎಂದು ನನ್ನ ಪರಿಚಯ ಆದರು, ಅವ್ರಿಗಿಂತ ಮುಂಚೆ ಪರಿಚಯ ಆದರು ನಮ್ಮ ವೀರಶೆಟ್ಟಿ ಗಾರಂಪಳ್ಳಿ ಸರ್ ಅವರು ಈ ಮುಂದೆ ಪ್ರಾಧಿಕಾರದ ಅಧ್ಯಕ್ಷರಿಗೆ ಅವರ ಆಪ್ತ ಕಾರ್ಯದರ್ಶಿಗಳಿಗೆ ಕೆಲಸ ಮಾಡ್ತಿದ್ರು. ಸರ್ ಅದು ನಮ್ದು 50 ವರ್ಷದ ಹೋರಾಟ ಸರ್ ಕನ್ನಡ ಭವನ. ಹಿಂಗಾಗಿ ನಾನೊಂದು 5 ವರ್ಷ ಓಡಾಡೋ ಸಂದರ್ಭ ಆರಂಭದಲ್ಲಿ ಸಿಕ್ಕವರೇ ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿ ಸರ್ ಅವರು ನನಗೆ ಈ ದಿಶೆಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು. ಅವ್ರು ನಮ್ಮ ಕಲಬುರಗಿಗೆ ಬಂದಿದ್ದಾರೆ. ಹೀಗಾಗಿ ಆ ಇಬ್ಬರು ಸ್ನೇಹಿತರನ್ನ ಒಟ್ಟಿಗೆ ಒಂದೇ ಕಾರ್ಯಕ್ರಮ ಜೋಡಿಸೋಣ ಅಂತ ಇಟ್ಕೊಂಡು ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿ ಅವರಿಗೂ ಮತ್ತು ಸಂತೋಷ್ ಹಾನಗಲ್ ಅವರು ಇಬ್ಬರು ಒಟ್ಟೊಟ್ಟಿಗೆ ನಮ್ಮ ಜೊತೆಗಿದ್ದಾರೆ. ಅಂತ ಸ್ನೇಹಿತರ ಇದೊಂದು ಪುಸ್ತಕ ಬಿಡುಗಡೆ. ಆ ಪುಸ್ತಕ ಬಿಡುಗಡೆನ ಯಾರ ಕೈಯಿಂದ ಮಾಡಿಸ್ಬೇಕು ಅನ್ನೋ ವಿಷಯನ ಬಂದಾಗ ಸರ್ ಹೇಳ್ತಾ ಇದ್ರು, ಸ್ವಲ್ಪ ಹೋರಾಟದ ಮನೋಭಾವನೆ ಇರಬೇಕು, ಸಾಮಾಜಿಕ ಕ್ಷೇತ್ರದಲ್ಲಿ ಅವ್ರು ಸ್ವಲ್ಪ ತೊಡ್ಕೊಂಡಾಗಬೇಕು, ಅದು ವಿಶೇಷವಾಗಿ ಮಹಿಳೆಯರು ಇರಬೇಕು, ಅದು ನಿಮ್ಮ ಬೀದರ್ ಜಿಲ್ಲೆಯಲ್ಲಿ ಅವ್ರ ಹೆಸರು ಹೇಳಿದ್ರೆ ಇಡೀ ಜಿಲ್ಲೆ ಜನ ಗೊತ್ತಿಡಬೇಕು ಅಂದಾಗ ಕಟ್ ಅಂತ ನೆನಪದ್ದಿದ್ದೆ ಡಾಕ್ಟರ್ ಪೂರ್ಣಿಮಾಜಿ ಅವರು. ನಾನು ಸರಿಗೆ ಹೇಳಿದೆ, ಸರ್ ನೀವೇನೇ ಅನ್ಕೋತಾರೆ ಇವೆಲ್ಲ ನಮ್ಮಲ್ಲಿ ಇರುವಂತ ಬಹಳಷ್ಟು ಜನ ಅದರ ಅಂಥದ್ರಲ್ಲಿ ಸ್ವಲ್ಪ ಅಗ್ರಗಣ್ಯವಾಗಿ ನಮ್ಮ ಪೂರ್ಣಿಮಾ ಮೇಮ್ ಸಿಗ್ತಾರೆ. ಹೀಗಾಗಿ ಅವರಿಂದನೇ ಈ ಕೃತಿಯನ್ನ ನಾವು ಬಿಡುಗಡೆ ಮಾಡಿಸೋಣ ಅಂದಾಗ ಇಡೀ ಕಾರ್ಯಕ್ರಮ ಒಟ್ಟಾಗಿ ಇವರಿಗೆಲ್ಲ ಈ ತರ ಎಲ್ಲ ಜೋಡಿಸಿದ್ವಿ. ಹೀಗಾಗಿ ಈ 2-3 ಕಾರ್ಯಕ್ರಮ ಒಟ್ಟೊಟ್ಟಿಗೆ ನಡೀತಾ ಇದೆ. ನಾನು ಬಹಳ ಮಾತುಗಳನ್ನ ಏನು ಮಾತಾಡ ಕಾಳಜಿಯ ಅತ್ಯಂತ ಈ ಸಮಾಜ ಕಟ್ಟುವಲ್ಲಿ, ದೇಶ ಕಟ್ಟುವಲ್ಲಿ ಮತ್ತು ನಮ್ಮ ಅನೇಕ ಯುವಕರಿಗೆ ಪ್ರೇರಣಾದಾಯಕಿಗೆ ಸುಮಾರು ದಶಕಗಳಿಂದ ಸೇವೆಯನ್ನು ಸಲ್ಲಿಸಿದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸರ್ ಮಾತುಗಳನ್ನು ನಾವೆಲ್ಲ ಕೇಳಬೇಕಾಗಿದೆ. ಮತ್ತೇನು ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲಿ 3-4 ತರದ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ. ಒಂದಿಷ್ಟು ನಮ್ಮ ಬ್ರೀಮ್ಸ್ ನ ಒಂದಿಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಅವ್ರು MBBS ಅನ್ನು ಓದ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ಒಂದಿಷ್ಟು ನರ್ಸಿಂಗ್ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಅದ್ರ ಜೊತೆಗೆ ಈಗ ತಾನೇ ನೀಟ್ ನಲ್ಲಿ ಪ್ರವೇಶ ಮಾಡಿದಂತ ಒಂದಿಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಮತ್ತು ನೀಟ್ ನಲ್ಲಿ 450, ಅದು ಕನ್ನಡ ಮಾಧ್ಯಮದಲ್ಲಿ 450ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಇವತ್ತು ಈ ಸಂದರ್ಭದಲ್ಲಿ ಸನ್ಮಾನಗೊಂಡ ಒಂದಿಷ್ಟು ನಮ್ಮ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಹಿರಿಯರು ವೈದ್ಯರಿದ್ದಾರೆ. ನಮ್ಮೆಲ್ಲ ಮಕ್ಕಳಿಗೆ ಒಂದ್ಸಲ ತೋರಿಸ್ಬೇಕಂತಿತ್ತು. ಯಾಕಂದ್ರೆ ಎಲ್ಲರ ತಲೆಯಲ್ಲಿ ಬಂದ್ಬಿಟ್ಟಿದೆ, ಇದು ಇಂಗ್ಲಿಷ್ ಅನ್ನ ಕೊಡೋ ಭಾಷೆ ಅಲ್ಲ, ಕನ್ನಡದಲ್ಲಿ ಓದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಭವಿಷ್ಯ ಇದೆ ಅಂತ ಏನು ತಿಳ್ಕೊಂಡಿದ್ದಾರೆ ನಮ್ಮ ಪಾಲಕರು. ಆ ಪಾಲಕರಿಗೆ ನಮ್ಮ ಹಿರಿಯ ವೈದ್ಯರು ಕಾಣಿಸ್ಬೇಕಂತ ಹೀಗಾಗಿ ನಮ್ಮ ರಕ್ತ ಸರ್ ಅಜೆಗೆ ಅನೇಕ ಹಿರಿಯರು, ನಮ್ಮ ಡಾಕ್ಟರ್ ಸುಭಾಷ್ ಕರ್ಪೂರ್ ಸರ್ ಇದ್ದಾರೆ, ಓಂಕಾರ ಸ್ವಾಮಿಯವರು ಇದ್ದಾರೆ, ಈ ಅನೇಕ ಹಿರಿಯರ ವೈದ್ಯರಿಗೆ ಇವರೆಲ್ಲ ಕನ್ನಡ ಮಾಧ್ಯಮದ ಓದಿ ಬೀದರ್ನಲ್ಲಿ ಬಹಳ ಪ್ರಸಿದ್ಧವಾದ ವೈದ್ಯರು ನಮ್ಮ ಕಣ್ಣೆದುರಿಗಿದ್ದಾರೆ. ಅದಕ್ಕೆ ಇವರೆಲ್ಲ ಕನ್ನಡ ಮಾಧ್ಯಮ ಓದಿ ಇಷ್ಟು ದೊಡ್ಡ ಸೇವೆ ಮಾಡಿದಾರಲ್ಲ. ಹೀಗಾಗಿ ನಾವು ಮಾಡಬಹುದು ಅನ್ನೋಕ್ಕೆ ನಮಗೆ ಮಾದರಿ ಅವರೇ ಪ್ರೇರಣೆ ಆಗ್ಲಿ ತಿಳ್ಕೊಂಡು ಅವ್ರಿಗೂ ಈ ಸಂದರ್ಭದಲ್ಲಿ ವೇದಿಕೆಗೆ ಕರೆದಿದ್ವಿ. ಜೊತೆಗೆ ಮೊನ್ನೆ ತಾನೇ ಒಂದು ಆಸೆಯನ್ನು ಕೊಟ್ಟಿತ್ತು, ಅಂತರೂ ಸಹ ನಮ್ಮ ಜೊತೆಗಿದ್ದಾರೆ. ಹೀಗಾಗಿ ಒಟ್ಟಾರೆ ಎಲ್ಲರಿಗೂ ಸೇರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಮಾಡಬೇಕಾಗಿದ್ದು ಏನಿಲ್ಲ, ಬೆಳಿಮಲೆ ಸರಿ ಒಂದೆರಡು ವಿಷಯಗಳನ್ನ ಅವ್ರ ಎದುರು ನಾನು ಇಡ್ಬೇಕಂದಿದ್ವಿ. ನಾವು ಬೆಂಗಳೂರಿನ ಹಿಂಗೆಲ್ಲ ನಾವು ಕಿರೀಟ ಬಹಳ ಹೇಳ್ಕೊತೀವಿ. ಐತಿಹಾಸಿಕವಾಗಿ ನಮ್ಮ ಬೀದರ್ ಜಿಲ್ಲೆಗೆ ಬಹಳ ದೊಡ್ಡ ಇತಿಹಾಸ ಇದೆ. ಒಂದೊಂದು ಜಿಲ್ಲೆ ಯಾರೋ ಒಬ್ಬರಿಬ್ಬರು ರಾಜರು ಆಳೋಗಿದ್ರೆ ಅನೇಕ ಅರಸು ಮನೆತನಗಳು ಆಳಿದಂತ ನಾಡು ನಮ್ಮ ಬೀದರ್ ಇದೆ. ಇಡೀ ಜಗತ್ತಿಗೆ ವಚನಗಳ ಮೂಲಕ ಸಂದೇಶ ಕೊಟ್ಟಂತ ವಚನದ ಶರಣರು ಬದುಕೆ ಬಾಳೆ ಅಂತ ನಾಡು ನಮ್ದಾಗಿದೆ. 15ನೇ ಶತಮಾನದಲ್ಲೇ ಮೊಹಮ್ಮದ್ ಗಾವನ್ ಶೈಕ್ಷಣಿಕವಾಗಿ ದೊಡ್ಡ ಕ್ರಾಂತಿ ಮಾಡಿದಂತ ನೆಲ ನಮ್ದಾಗಿದೆ. ಇಷ್ಟೆಲ್ಲ ಮಾಡಿದ್ರು 2 ವಿಷಯಗಳಲ್ಲಿ ಸ್ವಲ್ಪ ನಾವು ಯಾಕೋ ಹಿಂದ್ಬಿಟ್ವಿ. ಒಂದು, ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಯಾಕೋ ಇನ್ನೂ ಮೇಲೆ ಹೇಳಕ್ ತಯಾರಿಲ್ಲ. ನಮ್ಮ ಬೀದರ್ ಎಲ್ಲಗಿಂತ ಮೇಲೆ ಇದ್ರು ಸಹ ಪ್ರತಿ ವರ್ಷ ನಾವು ಶಿಕ್ಷಣ ಫಲಿತಾಂಶವನ್ನು ನೋಡಿದಾಗ ಮತ್ತೆ ಕೆಳಗಿನಿಂದನೇ ನೋಡುವಂತ ಪರಿಸ್ಥಿತಿ ಇವತ್ತಿಗೂ ನಮಗೆ ಮುಂದುವರೆದಿದೆ. ಅಂದ್ರೆ ಶೈಕ್ಷಣಿಕವಾಗಿ ಇಲ್ಲಿ ಏನಾಗಬೇಕು ಅನ್ನೋ ದಿಶೆಯಲ್ಲಿ ಒಂದು ಸ್ವಲ್ಪ ಚಿಂತನೆ ಆಗ್ಬೇಕಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಆಗ್ಬೇಕಾಗಿದ್ದು ಎಲ್ಲ ಕಡೆ ಕನ್ನಡವನ್ನ ಪಸರಿಸುವಂತ ಕೆಲಸಗಳು. ಈಗಾಗಲೇ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಬಂದಾಗ ಮೊನ್ನೆ ನಾವೆಲ್ಲ ನೋಡಿದ್ವಿ 60% ಎಲ್ಲ ಕನ್ನಡ ನಾಮಫಲಕ ಇರಬೇಕು ಅಂತ. ಅಷ್ಟು ಮಾಡ್ಲಕ್ ಹೋದ್ರೆ ನಮ್ಮ ಬೀದರ್ನಲ್ಲಿ ದೊಡ್ಡ ಮತ್ತೆಲ್ಲ ನಮ್ಮ ವಾಣಿಜ್ಯ ಉದ್ಯಮಿಗಳೆಲ್ಲ ಎಷ್ಟೆಲ್ಲ ಮನವಿ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಸಹ ಅವ್ರು ಯಾಕೋ ಒಂದ್ ಸ್ವಲ್ಪ ಏನು ಕನ್ನಡ ಇಷ್ಟ ಆಗಲ್ಲ ಅಥವಾ ನಾವು ಹೇಳುವಂತ ರೀತಿ ಸರಿ ಇಲ್ಲ, ಅದು ಯಾಕೋ ಇನ್ನೂ ಪೂರ್ತಿಯಾಗಿ ಆಗ್ತಾನೆ ಇಲ್ಲ. ಅದ್ರ ಜೊತೆನೆ ಗಡಿ ಭಾಗದಲ್ಲಿ ದಿನಪತ್ರಿಕೆಯಲ್ಲಿ ನೋಡಿರ್ತೀವಿ, ನಮ್ಮ ಜಿಲ್ಲೆಯಲ್ಲಿ ಅಂತೂ ಅನೇಕ ಗಡಿ ಭಾಗದ ನಮ್ಮ ಶಾಲೆಗಳಲ್ಲಿ ಇವತ್ತಿಗೂ 5-6 ವರ್ಷಗಳಾದರೂ ಶಿಕ್ಷಕರ ಕೊರತೆ. ಕನ್ನಡ ಶಿಕ್ಷಕರಂತೂ 10 ವರ್ಷ ಹಿಡಿದ್ರು ಇರಲಿ ಅಲ್ಲಿ ಯಾರನ್ನು. ಅದೆಲ್ಲ ಕೇಳೋದವ್ರು ಮತ್ತದಿಂದ ದೊಡ್ಡ ಕಥೆಗಳು. ಹೀಗಾಗಿ ಶಿಕ್ಷಕರ ಕೊರತೆ, ಒಂದಿಷ್ಟು ಮೂಲಭೂತ ಸೌಕರ್ಯದ ಕೊರತೆ, ಇವೆಲ್ಲದರ ಮಧ್ಯೆ ಮತ್ತೆ ನಮ್ಮ ಸರ್ಕಾರ ಇದುವರೆಗೆ ಇರುವಂತ ಎಲ್ಲ ಶಾಲೆಗಳು ಆಂಗ್ಲ ಮಾಧ್ಯಮ ಕಡೆ ಹೋಗ್ಬಿಟ್ರು. ಮತ್ತೆ ಅಂತಾರೆ ಗ್ರಾಮ ಪಂಚಾಯತ್ ಒಂದು ಶಾಲೆಯನ್ನು ಮತ್ತೆ ಆಂಗ್ಲ ಮಾಧ್ಯಮ ಶುರು ಮಾಡ್ತೀವಿ ಅಂತ ಹೇಳಿ. ಇವೆಲ್ಲದರ ಮಧ್ಯೆ ನಾವು ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕೆಲಸಕ್ಕೆ ಮಾಡಬೇಕಾಗಿದೆ. ಅದು ವಿಶೇಷವಾಗಿ ನಮ್ಮ ಗಡಿ ಭಾಗದಲ್ಲಿ ಇಲ್ಲಿ ಮರಾಠಿ ಇದೆ, ಇಲ್ಲೇ ತೆಲುಗು ಇದೆ. ಮೊನ್ನೆ ನಮ್ಮ SP ಸರ್ ಹೇಳ್ತಾ ಇದ್ರು,
ಬೀದರ್ ಭಾರತದಲ್ಲಿ ಇದೆ ಅನ್ನೋಕ್ಕಿಂತ ಭಾರತನೇ ಬೀದರ್ದಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಯಾಕಂದ್ರೆ ಎಲ್ಲ ಭಾಷಿಕರು ಇರುವಂತ ನಾಡು ನಮ್ಮ ಬೀದರ್ ಜಿಲ್ಲೆ. ಇಲ್ಲಿ ಒಂದಿಷ್ಟು ಕನ್ನಡವನ್ನ ಬಹಳ ಗಟ್ಟಿಯಾಗಿ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಬೇಕಾಗಿದೆ. ಅಂಥದ್ರಲ್ಲಿ ನಾವು ಸ್ವಲ್ಪ ಪರಿಸ್ಥಿತಿ ಬಂದ್ಮೇಲೆ ಒಂದಿಷ್ಟು ಚಟುವಟಿಕೆ ಶುರು ಮಾಡಿದ್ವಿ. ಹೀಗಾಗಿ ಕನ್ನಡದ ಬಗ್ಗೆ ಬಹಳ ಸಮಸ್ಯೆಗಳದಾವ ಸರ್. ಇಲ್ಲೆಲ್ಲ ನಮ್ಮ ಅನುದಾಂತ ಶಾಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಜೊತೆ ಬಂದರೆ ನಾಳೆ ನಿಮ್ಮ ಜೊತೆ ಮೀಟಿಂಗ್ ಹೇಳ್ತಾರೆ. ಅದು BDP ಹತ್ತಾರು ಕಂಡೀಷನ್ಗಳು ಏನೇನೋ ಸರ್ಕಾರದ್ದು ಇವೆಲ್ಲದರ ಮಧ್ಯೆ ಕನ್ನಡ ಕಂಪ್ಲೀಟ್ ಆಗಿ ನಲುಗುತ್ತಿದೆ. ಈಗಾಗಲೇ ಅನೇಕ ಕನ್ನಡ ಶಾಲೆಗಳು ಮುಚ್ಚೋಗಿವೆ, ಇನ್ನೂ ಬಹಳಷ್ಟು ಶಾಲೆಗಳು ಮುಚ್ಚೋ ಹಂತದಲ್ಲಿವೆ. ಇನ್ನು ಸರ್ಕಾರಿ ಶಾಲೆಗಳು ಒಂದು 25-30 ವರ್ಷ ಆದ ನಂತರ ಅಪರೂಪಕ್ಕೆ ಎಲ್ಲಾದ್ರೂ ಒಂದು ಶಾಲೆ ಇದ್ದಾಗ ಈ ಸನ್ಮಾನ್ಯ ಈ ನಾಡಿನ ಮುಖ್ಯಮಂತ್ರಿಗಳು ಅಂದ್ರೆ 30 ವರ್ಷ ನಂತರ ಈ ಅಪರೂಪಕ್ಕೆ ಒಂದು ಕನ್ನಡ ಶಾಲೆಗೆ ಇಲ್ಲಿ ಉದ್ಘಾಟನೆ ಬರ್ತಾ ಇದ್ದ ಅಂತ ಎಲ್ಲಿ ಮಾತು ಕೇಳ್ತೀವಿ ಅಂತ ಒಂದ್ ಕಡೆ ಎಲ್ಲೋ ಚಿಂತನೆ ಒಂದ್ ಕಡೆ ಆಗಿರ್ತಾವ. ಇದಕ್ಕೆಲ್ಲ ಕಾರಣ ಏನು ಅಂತೇಳಿ ಇಲ್ಲ ಅದಕ್ಕೆ ಎಲ್ಲ ತಜ್ಞರು ಹಿರಿಯರು ಅವರೆಲ್ಲ ಮಾತಾಡ್ತಾರೆ. ಯಾಕಂದ್ರೆ ಈ ಜನಸಂಖ್ಯೆ ವಿಷಯ ನೋಡಿದ್ರೆ ಕನ್ನಡಿಗರ ಸಂಖ್ಯೆ ಏನೋ ಕೊರತೆ ಇಲ್ಲ, ಆದ್ರೆ ಕನ್ನಡ ಮಾತಾಡೋವರ ಕೊರತೆ ಕಾಣ್ತಾ ಇದೆ, ಇಲ್ಲಿ ಕನ್ನಡ ಬಳಸುವವರ ಕೊರತೆ ಇದೆ. ಇವೆಲ್ಲದರ ಮಧ್ಯೆ ಕನ್ನಡವನ್ನು ಉಳಿಸಬೇಕು. ಅವ್ರ ಮೇಲೆ ಬಹಳಷ್ಟು ನಿರೀಕ್ಷೆನ ನಾವು ಮಾಡಿದ್ವಿ ಬಿಳಿಮಲೆ ಸರ್ ಮೇಲೆ. ಹೀಗಾಗಿ ಬರುವ ದಿನಗಳಲ್ಲಿ ಎಲ್ಲ ಕಡೆ ಒಂದಿಷ್ಟು ಜೊತೆ ಗಡಿ ಭಾಗ ಒಂದಿಷ್ಟು ವಿಶೇಷವಾದ ಕಾಳಜಿಯನ್ನ ಅವ್ರು ವಹಿಸ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಕಲಾವಿದರ ಒಕ್ಕೂಟದ ಒಬ್ಬ ಅಧ್ಯಕ್ಷನಾಗಿ ನಿನ್ನೆ ತಾನೇ ನಮ್ಮ ಜಾನಪದ ಕಲಾವಿದರ ಒಂದು ಅಕಾಡೆಮಿಗೆ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ದಯವಿಟ್ಟು ಸೋನಾರಾಗಿ ಒಂದು ಸ್ವಲ್ಪ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸುತ್ತಾ ದಯವಿಟ್ಟು ವಿಜಯಕುಮಾರ್ ಸೋನಾರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೊಂದು ಸಲ ನಮ್ಮ ವೈದ್ಯರಿಗೆ ಸಮಯ ಪ್ರಜ್ಞೆ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ಅದು. ಬಹಳ ಸಲ ಅಂತ ಇದ್ರು, ನೀವು ಯಾರ ಏನಾರ ಮಾಡ್ರಿಪ್ಪ, ನೀವು ವೈದ್ಯರಿಗೆ ಕರೆದ್ರೆ ನೀವು 10 ಜನ ಒಂದ್ ಕಡೆ ಸೇರಲ್ಲ ನೋಡೋದು. ಅಷ್ಟೆಲ್ಲ ತಮ್ಮ ಕೆಲಸದ ಒತ್ತಡದ ಮಧ್ಯೆ ಸಹ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ವೈದ್ಯರು ಇಲ್ಲಿ ಭಾಗವಹಿಸಿದ್ದು ನಿಜವಾಗ್ಲೂ ನನಗೆ ಅತ್ಯಂತ ಖುಷಿ ಪಟ್ಟಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ, ಕೊನೆಯ ಒಂದೇ ಮಾತು, ಇಡೀ ಕಾರ್ಯಕ್ರಮದಲ್ಲಿ ನಾವ್ ಏನಾರು ಮಾಡ್ಬೇಕಾದ್ರೆ ಒಂದಿಷ್ಟು ನೆಪ ಇರ್ತಾವ ಅಂತ ನಾನು ಆರಂಭ ಹೇಳ್ತೇನೆ. ಅದು ಹಾಗಾಗಿ ಇವರೆಲ್ಲ ನಗ್ತಾರೆ, ನೀವು ಕರಿತಿ ಅಂದ್ರೆ ಅವ್ರು ಸುಮ್ಮನೆ ಕರೆಯಲ್ಲ ಅಂತೇಳಿ. ನಮ್ಮ ಮಧ್ಯೆ ಒಬ್ಬರಿದ್ದಾರೆ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರು. ಈ ಕಾರ್ಯಕ್ರಮ ನಾನು ಅವರನ್ನು ಕರೆದ್ವಿ, ಆದ್ರೆ ನಮ್ಮ ಕಾಳಜಿ ಸ್ವಲ್ಪ ಬೇರೆ ಇದೆ. ಇಷ್ಟೆಲ್ಲ ಮಕ್ಕಳಿಗೆಲ್ಲ ತಂದ್ವಿ, ಸನ್ಮಾನ ಮಾಡಿದ್ವಿ. ಅನೇಕ ನಮ್ಮ ಅವ್ರ ಪಾಲಕರು ಫೋನ್ ಮಾಡಿ ಕೇಳಿರ್ತಾರೆ, ಆಯ್ತು ಸರ್ ಪರಿಷತ್ತವ್ರು ಏನೋ ಕಾಲ ಒಂದು ಸನ್ಮಾನ ಮಾಡ್ಲತ್ತೀವಿ, ಬಹಳ ಖುಷಿ ಇದೆ, ಮತ್ತು ನಮ್ಮ ಮಕ್ಕಳಿಗೆ ಏನು ಅನುಕೂಲ ಆಯ್ತದ ಅದ್ರಲ್ಲಿಂದ ಅಂತೇಳಿ. ನಾನು ಅಂತೀನಿ ಅಲ್ಲಲ್ಲಿ ಏನಾರ ಹಿಂಗೆ ಚಡ್ಪಡಿಸ್ತೀನಿ, ನೋಡೋದು ಏನಾಯ್ತದೋ ಗೊತ್ತಿಲ್ಲ ಅಂತ ಇಟ್ಕೊಂಡು ಮೊನ್ನೆ ಅಬ್ದುಲ್ ಖದೀರ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ತರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್. ನಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಅತ್ಯಂತ ಹಿಂದುಳಿದ ಜಿಲ್ಲೆದಾರೆ, ಅದು ಒಂದಿಷ್ಟು ಹಣಕಾಸು ವಿಷಯದಲ್ಲಿ ಬಿ. ಹೀಗಾಗಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಏನಾರ ಅನುಕೂಲ ಆಗ್ಬೇಕಂದಾಗ ಅವ್ರಂದ್ರೆ ನೀವೇನೋ ಒಂದು ಪ್ಲಾನ್ ಮಾಡ್ಕೊಂಡೆ ಬಂದಿರ್ತೀವಿ ಯಾವಾಗೂ ಬಂದಾಗ ಅಂತ ತಿಳ್ಕೊಂಡು, ಈ ಹಿಂದೆ ಆಜಾದಿಯ ಅಮೃತ ಮಹೋತ್ಸವ ಆದಂತ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ 75 ಮಕ್ಕಳಿಗೆ ಈ ನೀಟ್ನಲ್ಲಿ 450ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಇನ್ನೂ ಮೆಡಿಕಲ್ ಸಿಗೋದು ಕಷ್ಟದ ಸಿಗಲ್ದ ಅಂತ ಮಕ್ಕಳಿಗೆ. ಅದಕ್ಕೆ ಅವ್ರೇನಾರು ಒಂದ್ಸಲ ರಿಪೀಟ್ ಮಾಡಿ ಓದ್ತಾರಂದ್ರೆ ನಮ್ಮ ಶಾಲೆಯ ಶಿಕ್ಷಣ ಸಂಸ್ಥೆಯಲ್ಲಿ 75 ಮಕ್ಕಳಿಗೆ ಉಚಿತವಾಗಿ ಓದಿಸ್ತೀನಿ ಅಂತೇಳಿ ಈ ಹಿಂದೆ ಅವ್ರು ಮಾಡಿದ್ರು ಆ ಕೆಲಸಗಳನ್ನು. ಈ ಮುಂಚೆನೂ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದ ನಂತರ ಪ್ರತಿ ವರ್ಷ 50 ಮಕ್ಕಳಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವ್ರು ಬಿಟ್ಟು ಬರ್ತಾರೆ. ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಬಂದಿರೋ ಮಕ್ಕಳು, ಅದು ವಿಶೇಷವಾಗಿ ಹೆಚ್ಚಿನ ಗ್ರಾಮೀಣ ಭಾಗದಲ್ಲಿ ಇರಬೇಕು, ಅದು ಸರ್ಕಾರಿ ಶಾಲೆಯಲ್ಲಿ ಓದಿರ್ಬೇಕು ಅಂತ ಒಂದು 50 ಮಕ್ಕಳಿಗೆ ನಾವು ತಂದು ಕೊಟ್ಟೇವೆ, ಉಚಿತವಾಗಿ ಅಡ್ಮಿಷನ್ ತಗೊಳ್ತಾರೆ ಅವ್ರು PUC ಪ್ರಥಮ ದರ್ಜೆಯಲ್ಲಿ. ಈ ತರ ಪ್ರತಿ ವರ್ಷನೂ ಅವ್ರದ್ದು ನಮ್ದು ಸ್ವಲ್ಪ ನಡೀತಾ ಇತ್ತು. ಅದಕ್ಕೆ ಈ ವರ್ಷ ಮತ್ತೆ ಹೋದಾಗ ಅಮೃತ ಮಹೋತ್ಸವ ಮುಗಿತಲ್ಲ, ಮತ್ತೆ ಏನದ ಅಂದಾಗ ನನಗೆ ಮಾಡ್ಲಿಕ್ಕೆ ಎಷ್ಟು ಕೆಲಸ ಹೇಳ್ರಿ ನೀವು. ಅದಕ್ಕೆ ನಾನು ಅಂದಾಗ ಇಲ್ಲ ಸರ್, ಈ ಕರ್ನಾಟಕ ನಾಮಕರಣ ಆಗಿದಲ್ಲ, ಇದು 50 ವರ್ಷ ಆಯ್ತು, ಆ ಸಂಬಂಧ ನಾವೆಲ್ಲ ಮಾಡ್ತಾ ಇದ್ದೀವಿ ನೀವು ಮತ್ತೆ 50 ಮಂದಿಗೆ ಇಟ್ಕೊಂಡು ಬಂದಿರಿ ಅಂತ ಅವ್ರು ಮೊನ್ನೆ ನಕ್ಕಿದ್ದು ನಂಗೆ ನೆನಪಿದೆ. ಹೀಗಾಗಿ ಈ ವರ್ಷದಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ, ವಿಶೇಷವಾಗಿ ನಮ್ಮ ಬೀದರ್ದೇ ಒಂದು 25 ಮಕ್ಕಳಿಗೆ, ಉಳಿದ ಭಾಗದಲ್ಲಿ ಒಂದು 25 ಮಕ್ಕಳಿಗೆ ತಗೊಂಡು 50 ಮಕ್ಕಳಿಗೆ ಮತ್ತೆ ಯಾರಾದರೂ ನೀಟ್ ರಿಪೀಟ್ ಒಂದೇಳೆ ಮಾಡ್ತಾರಂದ್ರೆ ಶಾಲೆಯ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಉಚಿತವಾಗಿ ಕೋಚಿಂಗ್ ಕೊಡ್ತಾರೆ. ಹೀಗಾಗಿ ಅಂಥವರು ಸಹ ಈ ವೇದಿಕೆಯಲ್ಲಿ ಇದ್ದಾರೆ. ಹೀಗಾಗಿ ಅಬ್ದುಲ್ ಖಾದಿರ್ ಸರ್ ಅವರಿಗೂ ನಾನು ವಿಶೇಷವಾದ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಊರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಅಲ್ಲಿ ನಾವು ತುಳು ಮಾತಾಡ್ತೇವೆ. ಹಾಗಾಗಿ ಅಲ್ಲಿಂದ ಶುರು ಮಾಡೋದು ಸರಿ ಇಲ್ಲ. ಮೈಸೂರು, ಬೆಂಗಳೂರು, ಅಲ್ಲಿ ಇಂಗ್ಲಿಷ್ ಮಾತಾಡ್ತಾರೋ ಕನ್ನಡ ಮಾತಾಡ್ತಾರೋ ಅಂತಲೇ ಗೊತ್ತಾಗಲ್ಲ. ಪಬ್ಲಿಕ್ ಟಿವಿ ರಂಗಣ್ಣನ ಇಂಗ್ಲಿಷಿನ ಹಾಗೆ ಅದು ಎಲ್ಲಿ ಇಂಗ್ಲಿಷ್ಗೆ ತಿರುಗುತ್ತೆ, ಎಲ್ಲಿ ಕನ್ನಡಕ್ಕೆ ತಿರುಗುತ್ತೆ, ಯಾಕೆ ಅಂತಲೇ ಗೊತ್ತಾಗಲ್ಲ ನಮಗೆ. ಕೂತಿರೋರೆಲ್ಲ ಕನ್ನಡಿಗರು ಮಾತಾಡೋದು. ನಾನೊಂದ್ಸರಿ ಹೇಳಿದೆ, ನೀವು ಇಂಗ್ಲೀಷಲ್ಲೇ ಮಾತಾಡೋದಾದ್ರೆ ನ್ಯಾಷನಲ್ ಟಿವಿಗೆ ಬನ್ನಿ, NDTV, ಆಮೇಲೆ ಇದೆ ಕರ್ನಾಟಕದಿಂದ ಸರಿಯಾಗಿ ಮಾತಾಡೋರು ಇಲ್ಲ, ನಿಮ್ಮ ಇಂಗ್ಲೀಷ್ ಚೆನ್ನಾಗಿದೆ ಬನ್ನಿ ಅಂದ್ರೆ, ಅಷ್ಟೆಲ್ಲ ಇಂಗ್ಲೀಷ್ ಬರಲ್ಲ ನನಗೆ ಅಂದ್ರೆ. ಇಂಗ್ಲೀಷ್ ಮತ್ತೆ ಇದು ಯಾರಿಗೆ ಇಂಗ್ಲೀಷ್ ಇವ್ರು ಬಳಸ್ತಾರೆ ಅಂತಲೇ ಗೊತ್ತಾಗಲ್ಲ. ಪ್ಲೀಸ್ ಕಮ್ ಅಂತಾರೆ. ಏನು ಬಂದಿರಿ, ಹದುಳವಿದ್ದಿರಿ ಎಂದು ಕೇಳಿದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಅಂತ ವಚನಕಾರರು ಕೇಳಿದ್ದಾರೆ. ಎಷ್ಟು ಒಳ್ಳೆ ಕನ್ನಡ ಇದೆ. ಈಗ ಇಂಗ್ಲಿಷ್, ನೀವು ಡಾಕ್ಟರ್ ಆಗ್ತೀರಿ, ಇಂಜಿನಿಯರ್ ಆಗ್ತೀರಿ, ಅಥವಾ ವಿದೇಶಗಳಿಗೆ ಹೋಗ್ತೀರಿ, ಇಂಗ್ಲಿಷನ್ನ ಒಂದು ಸಬ್ಜೆಕ್ಟ್ ಆಗಿ ಓದಬೇಕು. ಆದ್ರೆ ಇಂಗ್ಲಿಷನ್ನ ಓದುವಾಗ ಕನ್ನಡವನ್ನು ಮರಿಬೇಕು ಅಂತ ಯಾರು ಹೇಳಿದ್ದು ಅಂತ ನಂಗೆ ಗೊತ್ತಿಲ್ಲ. ಹಾಗೆಲ್ಲ ಯೋಚನೆ ಮಾಡಿ ಕೊನೆಗೆ ನಾನೊಂದು ತೀರ್ಮಾನಕ್ಕೆ, ನಾನು ಮತ್ತು ನನ್ನ ಗೆಳೆಯರಾದ ಸಂತೋಷ್ ಹಾನಗಲ್ ಅವರು ಒಂದು ತೀರ್ಮಾನ ಮಾಡಿದ್ವಿ.
ನಾವು ಬೀದರದಿಂದ ಶುರು ಮಾಡುವ ಕೆಲಸ. ಯಾಕೆ ಬೀದರದಿಂದ ಅಂತಂದ್ರೆ, ನೂರಾರು ವರ್ಷಗಳ ಹಿಂದೆ ಬಾಲ್ಕಿಯ ಚನ್ನಬಸವ ಪಟ್ಟದ್ದೇವರು ಕನ್ನಡವನ್ನು ಕಟ್ಟುವುದಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿದರು. ಅವರು ಹಾಕಿಕೊಟ್ಟ ಬುನಾದಿಯ ಮೇಲೆ ಶಿಕ್ಷಣ ಸಂಸ್ಥೆಗಳು ಈಗಲೂ ಕೂಡ ನಡೀತವೆ. ಸ್ವಾಮೀಜಿ ಇಲ್ಲೇ ಕುಳಿತಿದ್ದಾರೆ. ನಾನು ಬೆಳಿಗ್ಗೆ ಅಲ್ಲಿ ಹೋದಾಗ ಅವರು ಎಷ್ಟು ಉತ್ಸಾಹದಿಂದ ಅದನ್ನೆಲ್ಲ ತೋರಿಸಿದ್ರು ಅಂತಂದ್ರೆ, ಅಲ್ಲಿಂದ ಸ್ವಲ್ಪ ತಡ ಆಗ್ತಾ 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 ಇಲ್ಲಿಗೆ ಬರುವಾಗ ತಡ ಆಯಿತು, ದಯವಿಟ್ಟು ಕ್ಷಮಿಸಿ. ಆ ಉತ್ಸಾಹ ಇದೆಯಲ್ಲ, ಬೀದರದ ಜನರ ಉತ್ಸಾಹ ಮತ್ತು ಪ್ರೀತಿ ಅಸಾಮಾನ್ಯವಾದ್ದು. ಹಾಗಾಗಿ ಪ್ರಾಧಿಕಾರ, ನನ್ನ ಪ್ರಕಾರ ಪ್ರಾಧಿಕಾರದ ಒಂದು ಒಳ್ಳೆಯ ಕೆಲಸ ಅಂದ್ರೆ ಜನಗಳನ್ನ ಅರ್ಥ ಮಾಡಿಕೊಳ್ಳುವುದು, ಕನ್ನಡವನ್ನ ಅರ್ಥ ಮಾಡಿಕೊಳ್ಳುವುದು. ಮತ್ತೆ ಈಗಾಗಲೇ ನಮ್ಮ ಗೆಳೆಯರಾದಂಥ ಸುರೇಶ್ ಅವರು ಹೇಳಿದ ಹಾಗೆ ಬಿಕ್ಕಟ್ಟುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೀದರನ್ನು ಆಯ್ದುಕೊಂಡಿದ್ದೇವೆ. ಬೀದರ್ ನಮಗೆ ಬಹಳ ಒಳ್ಳೆಯ ಸ್ವಾಗತವನ್ನು ಬಯಸಿದ್ದಕ್ಕೆ ನಾನು ಆರಂಭದಲ್ಲಿ ಬೀದರದ ಜನಗಳಿಗೆ, ಸ್ವಾಮೀಜಿಗೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಆದರೆ ಇಲ್ಲಿ 3 ಗಂಟೆ ಮಾತಾಡಿದ್ರೆ ನೀವು ಕಲ್ಲು ಹೊಡಿತೀರಿ ಅಂತ ಗೊತ್ತಿದೆ ನನಗೆ. ಹಾಗಾಗಿ 2 ವಿಷಯ ಹೇಳ್ತೀನಿ ನಾನು. ಎರಡು ವಿಷಯ. ಒಂದು, ನಮಗೆ ಯಾಕೋ ಕನ್ನಡಿಗರಿಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 30-40 ವರ್ಷಗಳಲ್ಲಿ, ನಾನು 1955ರಲ್ಲಿ ಹುಟ್ಟಿದವನು, 20ನೇ ಶತಮಾನದ ಉತ್ತರಾರ್ಧದಲ್ಲಿ ಓದಿದವನು, 21ನೇ ಶತಮಾನದ ಮೊದಲ ಭಾಗದಲ್ಲಿ ಜೀವನದ ಕೊನೆಯ ಭಾಗವನ್ನು ಕಳೀತಾ ಇರುವವನು. ಅಂದ್ರೆ ನನಗೆ 2 ಶತಮಾನಗಳ ಅನುಭವ ಇದೆ. ಬರಬರುತ್ತಾ ಕನ್ನಡಿಗರಿಗೆ ಕನ್ನಡದ ಮೇಲಿನ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದೆ. ಕಾನ್ಫಿಡೆನ್ಸ್ ಲೆವೆಲ್ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗ್ತಾ ಇದೆ. ಯಾರು ಕೇಳಿದ್ರು ಕೂಡ ಕನ್ನಡ ಅನ್ನದ ಭಾಷೆಯ? ನಾನು ಕೇಳುದು, ಕನ್ನಡ ಕರುಳಿನ ಭಾಷೆ ಯಾಕೆ ಆಗಬಾರದು? ಹೃದಯದ ಭಾಷೆ ಯಾಕೆ ಆಗಬಾರದು? ಅನ್ನ ಬೇಕು. ಕನ್ನಡ ಮಾತಾಡಿದರೆ ಅನ್ನ ಬರ್ತದೆ, ಇಂಗ್ಲಿಷ್ ಮಾತಾಡಿದರೆ ಅನ್ನ ಬರ್ತದೆ, ಅದು ಬರಲೇಬೇಕು. ಆದರೆ ಅಷ್ಟೇ ಸಾಕಾಗುವುದಿಲ್ಲ. ಭಾವನಾತ್ಮಕವಾಗಿ ನಾವು ಬೆಳೀಲಿಕ್ಕೆ ನಮಗೆ ಒಂದು ಹೃದಯದ ಭಾಷೆ ಬೇಕಾಗ್ತದೆ, ಅದು ಕನ್ನಡ. ಈ ಕನ್ನಡದ ಮೇಲೆ ಆತ್ಮವಿಶ್ವಾಸ ಕಡಿಮೆ ಆಗುವುದಕ್ಕೆ 2 ಕಾರಣಗಳು. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು. ಒಂದು, ಕರ್ನಾಟಕದ ಇತಿಹಾಸದ ಬಗ್ಗೆ ನಮ್ಮ ಹೊಸ ತಲೆಮಾರಿನವರಿಗೆ ತೀವ್ರವಾದ ತಿಳುವಳಿಕೆ ಇಲ್ಲ. ಈ ತಿಳುವಳಿಕೆಯನ್ನು ನಾವು ಸರಿಯಾಗಿ ಹೇಳಿಕೊಡ್ತಾ ಇಲ್ಲ. ಇದಕ್ಕೆ ಯಾರು ಜವಾಬ್ದಾರರು ಅಂತ ನಾನು ಹೇಳಲಾರೆ. ನಮ್ಮ ಸಂಸ್ಕೃತಿಯ ಗುಣಗಳ ಬಗ್ಗೆ, ಈ ಭಾಷೆಯ ಇತಿಹಾಸದ ಬಗ್ಗೆ, ಈ ಭಾಷೆ ಸೃಷ್ಟಿಸಿದ ಬಸವಾದಿ ಶರಣರು ಮಾತ್ರ ಅಲ್ಲ, ಪಂಪ, ಪೊನ್ನ, ರನ್ನ, ಕುಮಾರವ್ಯಾಸ, ದಾಸರು ಮೊದಲಾದಂಥ ಮಹಾಕವಿಗಳ ಬಗ್ಗೆ ಆತ್ಮವಿಶ್ವಾಸ ಹುಟ್ಟಿಸುವ ಹಾಗೆ ಹೇಳುವಲ್ಲಿ ನಾವು ವಿಫಲರಾಗಿದ್ದೇವೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಸಂಸ್ಕೃತಿ ಎಷ್ಟು ರೋಮಾಂಚನವಾಗಿದೆ ಎಂಬುದಕ್ಕೆ ಸಣ್ಣ ಉದಾಹರಣೆ. ನಿಮಗೆ ಮಲೇಷ್ಯಾ ಗೊತ್ತಿದೆ. ಈ ಮಲೇಷ್ಯಾದಿಂದ ಭಾರತಕ್ಕೆ ಬಹಳ ಕಾಲದಿಂದಲೂ ಕೂಡ 2 ವಿಷಯ ಬರ್ತಾ ಇತ್ತು. ಒಂದು ತೆಂಗಿನಕಾಯಿ, ಇನ್ನೊಂದು ಅಡಿಕೆ. ಅರೆಕನ್ನಡ ಅಡಿಕೆ ಈಗ. ಆದರೆ ಈ ತೆಂಗಿನಕಾಯಿ ಮಲೇಷ್ಯಾದಿಂದ ಸಮುದ್ರದ ಮೂಲಕ, ಅಲ್ಲಿ ಸಮುದ್ರದಿಂದ ಮಲೇಷ್ಯಾ ಗೊತ್ತಲ್ಲ ನಿಮಗೆ, ದ್ವೀಪ ಅದು, ಅಲ್ಲಿಂದ ಸಮುದ್ರಕ್ಕೆ ಬಿದ್ದ ತೆಂಗಿನಕಾಯಿ ತೇಲ್ತಾ 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 ತಮಿಳುನಾಡಿಗೆ ಬಂದು ಕನ್ಯಾಕುಮಾರಿಯಿಂದ ಕಾಲಾಂತರದಲ್ಲಿ ಒಂದು 300 ವರ್ಷದ ಕಥೆಯನ್ನು ನಾನು 2 ನಿಮಿಷದಲ್ಲಿ ಹೇಳ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ವಲಯಗಳಿಗೆ ಜೋಡಿಸಿದ ಹುರಿ ಹಗ್ಗ ಎಷ್ಟು ಒಂದು ರೂಪಕ ನೋಡಿ, ಎಷ್ಟು ಚಂದದ ರೂಪಕ ಇದು. ಹಗ್ಗ ಎಲ್ಲರನ್ನು ಬೆಸೀತದೆ. ಅದು ಈ ಬೆಸೆಯುವ ಕೆಲಸವನ್ನ ಕರ್ನಾಟಕದ ಮುಸಲ್ಮಾನರು ಮಾಡಿದರು, ಕರ್ನಾಟಕದ ತೆಂಗಿನಕಾಯಿಯನ್ನು ಮಾಡಿದರು, ಕರ್ನಾಟಕದ ತೆಂಗಿನಕಾಯಿ ಮಾಡಿತು, ಕರ್ನಾಟಕದ ಹುರಿ ಹಗ್ಗ ಮಾಡಿತು. ಈಗ ಮಾಡಿದಂತ ಒಂದು ಸಮುದಾಯ ಕರಾವಳಿಯಲ್ಲಿ 1500 ವರ್ಷದಿಂದ ಬೆಳೀತಾ 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 ಆ ಕಡೆ ಮುಸಲ್ಮಾನರೂ ಅಲ್ಲದ, ಈ ಕಡೆ ಪೂರ್ತಿ ಹಿಂದೂಗಳು ಕೂಡ ಅಲ್ಲದ ಒಂದು ಹೊಸ ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿದೆ. ನಿಮಗೆ ಅಲ್ಲಿ ಬಬ್ಬರಿಯ ಅಂತ ಒಂದು ಭೂತ ಇದೆ, ಅದು ಕಡಲಿಗೆ ಹೋಗುವ ಒಂದು ಭೂತ. ಅವನ ಅಮ್ಮನ ಹೆಸರು ಫಾತಿಮಾ ಅಂತ, ಅಪ್ಪನ ಹೆಸರು ಸುಲಕಲ್ಲ ಮುರವ ಬ್ಯಾರಿ, ಮುಸಲ್ಮಾನ, ಅವನ ಮಗ. ನಾನು ಅದರ ಬಗ್ಗೆ ಪೂರ್ತಿ ಹೇಳುವುದಿಲ್ಲ. ಆದರೆ ಆ ಬ್ಯಾರಿ ಮುಸಲ್ಮಾನ, ಅವನ ಆಚರಣೆಯಲ್ಲಿ ಅಲ್ಲಾಹೋ ಅಕ್ಬರ್ ಅಂತ ಹೇಳ್ತಾನೆ. ಈಗ ನನ್ನ ಪ್ರಶ್ನೆ ಏನು ಕನ್ನಡಿಗರಿಗೆ, ಅಥವಾ ನಾವು ಕೇಳಿಕೊಳ್ಬೇಕಾದ ಪ್ರಶ್ನೆ ಏನಂದ್ರೆ, ಈ ಬಬ್ಬರಿಯನಿಗೆ ನೀವು ಹಿಂದೂಗಳೇ ಹೌದಾದ್ರೆ ಯಾವ ಮಂತ್ರ ಹೇಳ್ತೀರಿ? ಋಗ್ವೇದ ಆಗುದಿಲ್ಲ, ಯಜುರ್ವೇದ ಆಗುದಿಲ್ಲ, ಯಾಕಂದ್ರೆ ಅವ ಮುಸಲ್ಮಾನ. ಯಾವ ಮಂತ್ರವು ಅವನಿಗೂ ಆಗುದಿಲ್ಲ ಅದು. ಹಾಗಂತ ಮುಸಲ್ಮಾನ ಕಲ್ಚರ್ ಒಳಗಡೆ, ಇಸ್ಲಾಮಿಕ್ ಕಲ್ಚರ್ ಒಳಗಡೆ ಒಂದು ದೈವ ಹುಟ್ಟಿಕೊಳ್ಳುವುದು ಹೇಗೆ ಹುಟ್ಟಿಕೊಳ್ಳುವುದು? ಅದು ಅವರು ನಿರಾಕಾರ ಆರಾಧಕರು.
ಈ ತರದ ಮೂರ್ತಿ ಕಲ್ಪನೆ ಅಥವಾ ಒಂದು ದೈವ ಕಲ್ಪನೆ ಅಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ನಾಟಕ ಹಿಂದೂ ಅಲ್ಲದ, ಮುಸಲ್ಮಾನೂ ಅಲ್ಲದ ಕರ್ನಾಟಕದ ಒಂದು ದೈವವನ್ನು ಸೃಷ್ಟಿ ಮಾಡಿಕೊಂಡಿದೆ. ಇದು ಕರ್ನಾಟಕ ಸಂಸ್ಕೃತಿಯ ಮಾದರಿ, ಕರ್ನಾಟಕ ಸಂಸ್ಕೃತಿಯ ಮಾದರಿ. ನಾನು ಹೇಳುವುದು, ನಾವು ಈ ಬಗೆಯ ಸಾಂಸ್ಕೃತಿಕ ವಿವರಗಳನ್ನು ಜನಗಳಿಗೆ ಹೇಳದೇ ಹೋದರೆ ಈ ಕರ್ನಾಟಕ ಒಡೆದು ಚೂರ. ಅದಕ್ಕೆ ನಾವು ಪ್ರಾಧಿಕಾರದಿಂದ, ನಾನು ಮತ್ತು ನಮ್ಮ ಸಂತೋಷ್ ಹಾನಗಲ್ ಇಬ್ಬರು ಸೇರಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಒಂದು ಟ್ಯಾಗ್ ಲೈನಲ್ಲಿ ಕರ್ನಾಟಕದ ಸೌಹಾರ್ದ ಸಂಸ್ಕೃತಿ ಎಂಬ ಶೀರ್ಷಿಕೆಯಲ್ಲಿ 100 ಪುಸ್ತಕಗಳನ್ನು ಹೈಸ್ಕೂಲ್ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳು ಓದುವ ಹಾಗೆ ತಯಾರು ಮಾಡ್ತಾ ಇದ್ದೀವಿ. ಬರೀ 72 ಪುಟದ ಪುಸ್ತಕ, ದೊಡ್ಡ ಫಾಂಟಲ್ಲಿ ಪ್ರಿಂಟ್ ಮಾಡ್ತೇವೆ. ಇಲ್ಲಿ ಕೂತಿರ್ತಾರಲ್ಲ ಈ ಮಕ್ಕಳು, ಅವರು ಓದಬೇಕದನ್ನು, ಎಲ್ಲರೂ ಓದಬೇಕು. ನಮ್ಮ ಸಂಸ್ಕೃತಿ ಹೆಂಗಿದೆ. ಶಂಕರಾಚಾರ್ಯರು ಬಿಹಾರದಲ್ಲಿ ಮಂಡನ ಮಿಶ್ರನ್ನು ವಾದದಲ್ಲಿ ಸೋಲಿಸಿ ಸುರೇಶಾಚಾರ್ಯ ಅಂತ ಹೆಸರಿಟ್ಟು ಶೃಂಗೇರಿಗೆ ಕಳಿಸಿದ್ರು. ಶಂಕರಾಚಾರ್ಯರು 4 ಪೀಠ ಕಟ್ಟಿದ್ರು ಆ ಕಾಲದಲ್ಲಿ, ಎಲ್ಲಿಗೂ ಕಳಿಸಲಿಲ್ಲ, ಕರ್ನಾಟಕಕ್ಕೆ ಹೋಗುವಂದ್ರು. ತಮಿಳುನಾಡಿನಲ್ಲಿ ಚೋಳರಿಂದ ತೊಂದರೆಗೆ ಒಳಗಾದಂಥ ರಾಮಾನುಜಾಚಾರ್ಯರು ಬಂದು ನೆಲೆ ನಿಂತದ್ದು ಮೇಲುಕೋಟೆ ಕರ್ನಾಟಕದಲ್ಲಿ ವಿಷ್ಣುವರ್ಧವನಿಗೆ ಆಶ್ರಯ ಕೊಟ್ಟ. ಬಿಹಾರದಲ್ಲಿ 12 ವರ್ಷ ಕ್ಷಾಮ ಬಂದಾಗ ಬೋಳಹ ಬಟಾರ ಎಂಬ ಮಾತು ಕೇಳಿ ಭದ್ರಬಾಹು ಭಟಾರರು ಮತ್ತು ಚಂದ್ರಗುಪ್ತರು ಬಿಹಾರದಿಂದ ನಡ್ಕೊಂಡು ಬಂದು ನೆಲೆ ನಿಂತದ್ದು ಶ್ರವಣ ಬೆಳಗೊಳದಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ. ಹಾಗಾಗಿ ಕರ್ನಾಟಕದ ಮಣ್ಣಿನ ಗುಣಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ನೆನಪಿದೆ ನನಗೆ, ಅದಕ್ಕೆ ಆ ಮಕ್ಕಳಿಗೆ ಹೇಳ್ತೀನಿ. ಆಮೇಲಿಂದ ಈ 2 ವಿಚಾರಗಳು ಸಮಯ ಆಗ್ಬಿಟ್ಟಿದ್ರೆ ನಿಮಗೂ ಹೊಡೆದಿರ್ತಿದ್ದೆ. ಇನ್ನೊಂದು ಯಾವುದು ಹೇಳ್ತೀನಿ ನಾನು, ಈ ನಾಡಿನ ಹೆಮ್ಮೆಯ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಮುಟ್ಟಿದ ಕೈ ನಂದು ಬಹಳ ಹೆಮ್ಮೆಯಿಂದ. ಇವತ್ತು ಕನ್ನಡದ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ, ಡಾಕ್ಟರ್ ರಾಜ್ಕುಮಾರ್ ಮುಟ್ಟಿದ ಕೈ ಹಂಗೆ ಹೇಳ್ತೀನಿ ನನಗೆ. ಈ ವಿಚಾರಗಳನ್ನ ಮಾತನಾಡುವ ಮಕ್ಕಳ ಒಂದಂತೂ ಸತ್ಯ, 2 ಪ್ರೊಫೆಷನ್ನ, ಎಲ್ಲ ಪ್ರೊಫೆಷನ್ ನೋಬಲ್ ಪ್ರೊಫೆಷನ್. ಈ ಕಸ ಹೊಡಿದಿದ್ರೆ ಇಲ್ಲಿ ಫಂಕ್ಷನ್ ಮಾಡಕ್ಕಾಗಲ್ಲ. ಎವ್ರಿ ಪ್ರೊಫೆಷನ್ ಇಸ್ ಎ ನೋಬಲ್ ಪ್ರೊಫೆಷನ್. ಬಟ್ ನನ್ನ ಜೀವನದಲ್ಲಿ ನನಗೆ 2 ಪ್ರೊಫೆಷನ್ಸ್ ಆರ್ ನೋಬ್ಲೆಸ್ಟ್. ಒಂದು, ನಿಮ್ಗೆ ಅನ್ಸಿರುತ್ತೆ ಆಗಲೇ ಡಾಕ್ಟರ್ ಜಂಬ ಕೊಚ್ಕೋತಾ ಇದ್ದಾರೆ, ವೈದ್ಯನಾರಾಯಣ ಹರಿ ಅಂತ ಹೇಳ್ತಾರೆ ಅಂತ. ಬಟ್ ಇವತ್ತು ನಾನು MBBS ಓದುವ ಕಾಲದಲ್ಲಿ ಆ ಪದಕ್ಕೆ ಇದ್ದ ಮರ್ಯಾದೆ ಇವತ್ತಿಲ್ಲ. ಅದು ನಿಮ್ಮಿಂದ ಇರ್ಬೋದು ಅಥವಾ ನಮ್ಮಿಂದ ಇರ್ಬೋದು, ನನಗೆ ಗೊತ್ತಿಲ್ಲ, ಅದಕ್ಕಿಲ್ಲ. ಅದಕ್ಕೆ ನಾನು ಬಹಳ ಕಡೆ ಹೇಳ್ತೀನಿ, ಅಪ್ಪ ನಾನು ನಾರಾಯಣ ಅಲ್ಲ ಅಂಜನಪ್ಪ, ವೈದ್ಯ ನಾರಾಯಣ ಹರಿ ಅನ್ಬೇಡ, ಹೆಚ್ಚು ಕಮ್ಮಿ ಆದ್ರೆ ನನ್ನ ಬಟ್ಟೆ ಹರಿಬೇಡ ಅಂತ ಹೇಳ್ತೀನಿ ಜನಗಳಿಗೆ. ಇವತ್ತು ಡಾಕ್ಟರ್ಗಳ ಪರಿಸ್ಥಿತಿ ಆ ಲೆವೆಲ್ಗೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಆದ್ರೂ ಕೂಡ ಮಕ್ಕಳೇ ಯಾರು ಮೆಡಿಕಲ್ ಕಾಲೇಜಿಗೆ ಸೇರ್ತಿರಲ್ಲ, ಈವನ್ ಟುಡೇ ಇಟ್ಸ್ ಎ ನೋಬ್ಲೆಸ್ಟ್ ಪ್ರೊಫೆಷನ್. 2 ಪ್ರೊಫೆಷನ್. ಒಂದು, ಜೀವನದಲ್ಲಿ ನನಗೆ ಬಹಳ ನೋಬ್ಲೆಸ್ಟ್ ಅನ್ನೋದು ಟೀಚರ್ಸ್ ಪ್ರೊಫೆಷನ್. ಇಲ್ಲಿ ಬಹಳ ಜನ ಟೀಚರ್ಸ್ ಇರ್ಬೋದು. ನೋಬ್ಲೆಸ್ಟ್ ಪ್ರೊಫೆಷನ್ ಅನ್ನೋದು ಈಸ್ ಎ ಟೀಚರ್ಸ್ ಪ್ರೊಫೆಷನ್. ನನಗೇನು ಖುಷಿ ಅಂದ್ರೆ, ನಾನು ಬರೀ ಡಾಕ್ಟರ್ ಅಲ್ಲ, ಬರೀ ಸರ್ಜನ್ ಅಲ್ಲ, ಐ ಎಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಕಳೆದ 40 ವರ್ಷದಿಂದ ಸ್ಟೂಡೆಂಟ್ ಫ್ರೆಂಡ್ಲಿ ಟೀಚರ್ ನಾನು, ವೆರಿ ವೆರಿ ಪಾಪ್ಯುಲರ್ ಟೀಚರ್. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ವೆನ್ ಐ ವಾಸ್ ಡೀನ್ ಆಫ್ ಸಂಭ್ರಮ್ ಮೆಡಿಕಲ್ ಕಾಲೇಜ್ ಕೋಲಾರ್ ಗೋಲ್ಡ್ ಫೀಲ್ಡ್ ನಲ್ಲಿ. ಯಾಕಂದ್ರೆ ಕನ್ನಡದ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದೀವಿ ಇವತ್ತು. ಏನ್ ಖುಷಿ ಅಂದ್ರೆ, NRI ಸ್ಟೂಡೆಂಟ್ಸ್ಗೆ ಪಾಠ ಹೇಳಲಿಕ್ಕೆ ನಾನೊಬ್ಬ ಕನ್ನಡ ಮೇಸ್ಟ್ರನ್ನ ನೇಮಿಸಿದ್ದೆ. ನಾನು ಯಾರು ನನ್ನ NRI ಸ್ಟೂಡೆಂಟ್ಸ್, ಅಮೆರಿಕನ್ ಸ್ಟೂಡೆಂಟ್ಸ್ ನನ್ನ ಪೇಷಂಟ್ ಜೊತೆಯಲ್ಲಿ ಕನ್ನಡದಲ್ಲಿ ಮಾತಾಡಿದ್ರಲ್ಲ, ಅವ್ರಿಗೆ 5 ಮಾರ್ಕ್ಸ್ ಗ್ರೇಸ್ ಕೊಡ್ತಾ ಇದ್ದೆ. ಅದು ನನ್ನ ಕನ್ನಡದ ಕಾಂಟ್ರಿಬ್ಯೂಷನ್, ಕನ್ನಡಕ್ಕೆ ನನ್ನ ಕೊಡುಗೆ. ಇನ್ನೊಂದು ಹೇಳ್ತೀನಿ, ನಾನು ನೋಡಕ್ ಬೆಳ್ಳಗಿದ್ರು, ಸೂಟ್ ಹಾಕೊಂಡಿದ್ರು, ನಾನು ಫಾರಿನ್ ಡಾಕ್ಟರ್ ಅಲ್ಲ, ಕರೇಕಲ್ ತುಮಕೂರು ಹನುಮಂತರಾಯಪ್ಪನ ಮಗ. ನನ್ನಪ್ಪ ರೈತ. ಒಂದು ಚಪ್ಪಳೆ ಹೊಡಿರಿ. ರೈತರ ಮಗ ನಾನು, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಕೂಡ ಕನ್ನಡ ಮೀಡಿಯಂನ ಓದಿ ಬಂದಿರೋಣ. ಅದು ಇನ್ನೂ ಖುಷಿ ಅನ್ಸುತ್ತೆ ನನಗೆ, ನಾನು ಕನ್ನಡ ಮೀಡಿಯಂನ ಓದಿರಲ್ಲ. ಆದ್ರೆ ಸರ್ ಹೇಳಿದ್ರು ಇಂಗ್ಲಿಷು ಇಂಪಾರ್ಟೆಂಟು ಅನ್ನೋದಕ್ಕೆ, ಅದು ಸತ್ಯ. ಇಂಗ್ಲಿಷ್ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ದಿರಾ. ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ನೋಡಿದೆ. ನಾನು ಅನುಭವಿಸಿದ ಅವಮಾನ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಒಂದು ಜಸ್ಟ್ ಜಲಕ್ ಹೇಳ್ತೀನಿ. ಅದಕ್ಕೆ ಖುಷಿ, ನನ್ನ ಮಾತೃಭಾಷೆ ಕನ್ನಡ ಕಸ್ತೂರಿ, ಮಾತಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೆ ಮಾರಣಿ ಕಾಲೇಜ್ ಬೆಂಗಳೂರಿನಲ್ಲಿ ಒಂದು H1N1 ಬಗ್ಗೆ ಭಾಷಣ ಹೊಡಿಲಿಕ್ಕೆ ನನ್ನ ಕರೆದ್ರು. ಹೋಗ್ತೀನಿ, 3500 ಜನ ಹೆಣ್ಣು ಮಕ್ಕಳು. ಅದು ಕಾಸ್ಮೋಪಾಲಿಟನ್ ಸಿಟಿ, ಹಳ್ಳಿಯಿಂದ ಬರೋರು. ಕೇಳಿದೆ ಮೊದಲೇನೆ, ಅಮ್ಮ ಕನ್ನಡದಲ್ಲಿ ಮಾತಾಡ್ಲು ಇಂಗ್ಲಿಷ್ನಾಗ ಮಾತಾಡ್ಲು? ಒಂದು ಹುಡುಗಿ ಎದ್ದು ನಿಂತ್ಕೊಂಡು 2 ಮಿಕ್ಸ್ ಮಾಡಿ ಹೊಡೀರಿ ಸರ್ ಅಂದ್ಲು. ಇಸ್ ದ ಬೆಸ್ಟ್ ವೇ. ಕನ್ನಡಿಗರು ಮಾತಾಡೋದೇ ಹಂಗೆ. ನೀವು ನೋಡಿ, ಪ್ಯೂರ್ ಕನ್ನಡ ಅಂತ ಏನಿಲ್ಲ.
ಕನ್ನಡಿಗರು ಹಳ್ಳಿಯವನ್ ಪಾಪ ಏನು ಓದ ನಂಗೆ ಅರ್ನಿಯ ಆಗೈತ್ರಿ ಸಾಹೇಬ್ರೆ ಅಂತ ಬರ್ತಾನ ಅವನು. ಅರ್ನಿಯ ಅಂದ್ರೆ ಕನ್ನಡದಲ್ಲಿ ನಿಮ್ಗೆ ಏನಾದ್ರೂ ತರ್ಜಮೆ ಮಾಡಿಬಿಟ್ಟು ಹೇಳ್ಬಿಟ್ರೆ ನೀವು ನನ್ನ ಓಡಿಸ್ಬಿಡ್ತೀರಿ. ಯಾಕಂದ್ರೆ ಕನ್ನಡದ ಈ ವೈದ್ಯಕೀಯ ಪದಗಳನ್ನ ಕನ್ನಡಕ್ಕೆ ತರ್ಜಮೆ ಮಾಡಿರೋ ಅಂತ ಒಂದು ಬುಕ್ ಇದೆ. ನನ್ನೂರ್ನವ್ರು, ದೊಡ್ಡಬಳ್ಳಾಪುರದವ್ರು, ಫಾರ್ಮಕಾಲಜಿ ಪ್ರೊಫೆಸರ್, ಮೈಸೂರಿನಾಗಿದ್ರು, ಅವರು ತರ್ಜಮೆ ಮಾಡಿದ್ದಾರೆ. ಸೊ ಕೆಲವನ್ನೆಲ್ಲ ಕನ್ನಡದಲ್ಲಿ ಮಾತನಾಡೋದು ನಾನೊಬ್ಬನೇ ಧೈರ್ಯವಾಗಿ ಬಹಳ ಸರಿ ನಾ ಹೇಳ್ತೀನಿ. ನನ್ನನ್ನು ಯಾಕೆ ಮಾಧ್ಯಮದಲ್ಲಿ ಲೈಕ್ ಮಾಡ್ತಾರೆ ಜನಗಳು ಅಂದ್ರೆ, ನಮ್ಮ ಡಾಕ್ಟ್ರು ನಂದೇ ಭಾಷೆಯಲ್ಲಿ ನಮ್ಮನೆಯಲ್ಲೇ ಕೂತು ಮಾತಾಡದಂಗಿತ್ತು ಅಂತ. ನಿಜವಾದ ರೀ, ನಿಮ್ಮ ಮಗ, ನೀವು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಇರ್ಬೋದು, IAS ಆಫೀಸರ್ ಇರ್ಬೋದು, ನಿಮ್ಮ ಮಗ ಅಮ್ಮ ಯಾಕೋ ತಿಕ ಕಡಿತದಮ್ಮ, ಯಾರನ್ನ ಮಾತಾಡ್ತಾರೆ ಅಂದ್ರೆ ನಾನು ಒಬ್ಬನೇ ಮಾತಾಡೋದು. ನಿಜವಾಗ್ಲೂ ಮಗಿ ತಿಕ ಕಡಿಯುತ್ತೆ. ನೀವು 2 ಬಟಕ್ ಹಿಂಗ್ ಮಾಡಿದ್ರೆ ಮಿಲ 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 ಅಂತ ಪಿನ್ವರ್ಮು ಕಿರ್ಮೆ ಕೂಡ ಓಡಾಡ್ತಿರ್ತದೆ. ಆ ಮಗಿ ಹಿಂಗ್ ಮಾಡಿ ಅದನ್ನ ತೆಕ್ಕೊಂಡ್ರೆ ಆ ಮಗಿಗಾಗ ಸಂತೋಷ, ನಾವು ವೈದ್ಯಕೀಯ ಸೇವೆ ನೀವು ಅಪ್ರಿಶಿಯೇಟ್ ಮಾಡ್ಬೇಕು ಇವಾಗ. ಅದಕ್ಕೆ ಕನ್ನಡದಲ್ಲಿ ಇದಿದೆಯಲ್ಲ ಬಹಳ ವಂಡರ್ಫುಲ್. ಮಕ್ಕಳ ನಿಮಗೋಸ್ಕರವಾಗಿ, ದೊಡ್ಡವ್ರಿಗಲ್ಲ, ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ನಿಮ್ಗೋಸ್ಕರ ಒಂದು 2-3 ಮಾತುಗಳು. ನೀವು ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಆಸೆಯಲ್ಲಿದ್ರೆ ಅನೇಕ ಶಾಲೆಗಳಲ್ಲಿ ನನ್ನ ಜೊತೆಯಲ್ಲಿ 3 ಜನ ಶಾಲಾ ಓನರ್ಸ್ ಕೊಡ್ತಿದ್ದಾರೆ ಮುಂದೆಗಡೆ, ಅವ್ರ ಜೊತೆಯಲ್ಲಿ ನಾನು ಬಂದಿದ್ದೀನಿ ಕನ್ನಡ ಈ ಕಾರ್ಯಕ್ರಮಗೋಸ್ಕರವಾಗಿ. ಅನೇಕ ಶಾಲೆಗಳಲ್ಲಿ ಮಕ್ಕಳಿಗೋಸ್ಕರ ಒಂದು ಮಾತು ಹೇಳ್ತೀನಿ ನಾನು. ಮಕ್ಕಳು ಇವು ಗೊತ್ತಿಲ್ಲ, ನಮ್ಮ ಭಾಷೆ ತುಂಬಾ ಕೆಳಮಟ್ಟದ ಭಾಷೆ ಅಂತ ಅನ್ಕೊಂಡ್ಬಿಟ್ಟಿದ್ದಾವೆ ಸರ್, ತುಂಬಾ ಕೆಳಮಟ್ಟದ್ದು ಅನ್ಕೊಂಡಿದ್ದಾವೆ. ಆದ್ರೆ ಹಂಗಿಲ್ಲ. ಒಂದು ಚಿಕ್ಕ ಕತೆ ಹೇಳ್ತೇನೆ ನಾನು. ಬನವಾಸಿಯ ಕದಂಬರು ಬೆಳೆದ್ರು, ತುಂಬಾನೇ ಬೆಳೆದ್ರು. ಅದಾದ್ಮೇಲೆ ಅವರು ಚಾಳುಕ್ಯರ ವಂಶ ಪ್ರಾರಂಭವಾದಾಗ ರಾಷ್ಟ್ರಕೂಟರ ವಂಶಗಳು ಪ್ರಾರಂಭ. ರಾಷ್ಟ್ರಕೂಟರು ಮಾನ್ಯಖೇಟಿಂದ ಇದು ಮಾಡಿದವರು ಅಲ್ವಾ, ಆಳ್ವಿಕೆ ಮಾಡಿದವರು, ಗುಲ್ಬರ್ಗಾಯಿಂದ ಆಳ್ವಿಕೆ ಮಾಡಿದವರು. ರಾಷ್ಟ್ರಕೂಟರ ವಂಶ ಪ್ರಾರಂಭ ಆದಾಗ ಬನವಾಸಿಯ ಕದಂಬರು ಅವರಿಗೆ ಸಾಮಂತರಾಗಿದ್ರು. ಹಾಗಾಗಿ ಬನವಾಸಿಯ ಕಡೆಯಿಂದೆಲ್ಲ ಜನ ಈ ಕಡೆ ಬಂತು ಸರ್. ನಮ್ಮ ಹತ್ರ ಇವತ್ತಿಗೂ ಕೂಡ ರಕ್ತಕ್ಕೆ ಹಳ್ಳಿ ಕಡೆ ಹೋದ್ರೆ ನೆತ್ರು ಅಂತಾರೆ. ಎಷ್ಟು ಶುದ್ಧವಾದಂತಹ ಕನ್ನಡ ಅದು, ನೆತ್ರು ಅಂತ ಹೇಳ್ತಾರೆ. ಮತ್ತೆ ಬೆಳಿಗ್ಗೆಗೆ ಮುಂಜಾನಿಗೆ ತುಂಬಾ ಒಳ್ಳೆ ವರ್ಡ್ ಇದೆ, ಹೊತ್ರಾಳಿ ಅಂತ ಹೇಳ್ತಾರೆ. ಹೊತ್ತು ಅರಳಿ, ಹೊತ್ರಾಳಿ ಅಂತಂದ್ರೆ ನಾವೇನ್ ಅನ್ಕೋತೀವಿ, ನಾವು ಕೀಳರಿಮೆಗೆ ಒಳಗಾಗ್ತೀವಿ. ಅಯ್ಯೋ ಇದು ಕನ್ನಡ ಅಲ್ಲ, ನಾವು ಹೊತ್ರಾಳಿ ಅಂತೀವಿ, ಅಲ್ಲಿನ ಮಂದಿ ಚಂದ ಮುಂಜಾನಾಯ್ತು ಅಂತಾರ, ಬೆಳಗಾಯ್ತು ಅಂತಾರ. ಹಂಗಿಲ್ಲ, ನಾವು ಬಹಳ ಚೆನ್ನಾಗಿರೋ ಭಾಷೆ ಮಾತಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಬೀದರ್ನಲ್ಲಿ 5 ಭಾಷೆಗಳ ಸಮ್ಮಿಳಿತ ಸಂಗಮ ಸರ್ ಇದು. ಕನ್ನಡ, ಹಿಂದಿ, ಉರ್ದು ಮತ್ತು ಮರಾಠಿ ಮತ್ತು ತೆಲುಗು, ಅದ್ರ ಮೇಲೆ ಈಗ ಮತ್ತೆ ಇಂಗ್ಲಿಷ್ ಬೇರೆ. ಸೊ 6 ಭಾಷೆಗಳನ್ನ ನಾವು ಸಮನಾಗಿ ಅರ್ಥನೂ ಮಾಡ್ಕೋತೇವೆ. ಅವಿಷ್ಟರಲ್ಲೂ ಕೂಡ ನಾವೆಲ್ಲ ಈಜಾಡಬಹುದು. ಅಂದ್ರೆ ನಾವು ಆ ಭಾಷೆಗೆ ಎಲ್ಲೆಲ್ಲಿ ಮಾತಾಡಿದ್ರೂ ನಮಗೆ ಅರ್ಥ ಆಗುತ್ತೆ. ನಮ್ಮ ಮುಂದೆ ಯಾರೋ ಹಿಂದಿ ಮಾತಾಡಿ ನಮಗೆ ಹುಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ, ಮರಾಠಿ ಮಾತಾಡಿ ಹುಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ತೆಲುಗು ಮಾತಾಡಿ ಹುಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ, ಉರ್ದುನು ಅದ್ರ ಜೊತೆಗೆ ಬಂದ್ಬಿಡುತ್ತೆ. ಇಂಗ್ಲಿಷ್ ಕೂಡ ಇವತ್ತು ನನ್ನ ಮಕ್ಕಳಿಗೆ ಮಾತಾಡಿ ಯಾರು ಹುಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಂತೀರ ಮಕ್ಕಳೇ? ಆದರೆ ಅದೇಕೋ ಕಿಳುರಿಮೆ ನಮ್ಮಲ್ಲಿ ಇದೆ. ಕಾರಣಾಂತರಗಳಿಂದ ನಾವುಗಳು ಸ್ವಾತಂತ್ರ್ಯದ ಪೂರ್ವದಲ್ಲಿಯೂ ಕೂಡ ಬೀದರ್ ಭಾಗ ರಾಜಧಾನಿಯಾಗಿದ್ದರೂ ಕೂಡ, 2 ರಾಜ್ಯ ಮನೆತನಗಳ ರಾಜಧಾನಿಯಾಗಿದ್ದರೂ ಕೂಡ ನಮಗೆ ಇಲ್ಲಿ ಶಿಕ್ಷಣದಿಂದ ವಂಚಿತರಾಗಬೇಕಾಯ್ತು. ಯಾಕಂತಂದ್ರೆ ನಮ್ಮ ರಾಜಧಾನಿಯ ಪಟ್ಟ ಹೋಗಿ ಅದು ಹೈದರಾಬಾದಿಗೆ ಬಂದ್ಬಿಡ್ತು, ನಾವು ದೂರ ಆಗ್ಬಿಟ್ವಿ. ಹಾಗಾಗಿ ನಮಗೆ 1905 ಒಂದು ಪುಸ್ತಕ ಇದೆ ಸರ್, ಎಸ್ ದಾನಿಯನ್ ಅವರು ಇಲ್ಲಿ ಬರ್ತಾರೆ, ಒಬ್ಬ ಆಫೀಸರ್ ಆಗಿ ಬರ್ತಾರೆ. ಅವಾಗ ಅವರು ಬೀದರನ್ನ ವರ್ಣಿಸ್ತಾರೆ. ಬೀದರ್ ಹೇಗಿದೆ ಅಂತಂದ್ರೆ ಅದು ಒಂದು ಕುಗ್ರಾಮದ ತರಹ ಇದೆ, ಹೋಗೋದಕ್ಕೆ ಹಾದಿ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಕೋಟೆ ಇದೆ, ಈ ಕೋಟೆಗೂ ಕೂಡ ಹೋಗೋದಕ್ಕೆ ಹಾದಿ ಇಲ್ಲ, ನಾವು ಮುಳ್ಳುಗಳನ್ನ ಸರಿಸ್ಕೊಂಡು ಹೋಗ್ಬೇಕು. ಬಹುಶಃ ಇವತ್ತು ತಮಗೆ ಸಮಯ ಸಿಕ್ಕಿದ್ರೆ ಬಹುಶಃ ಕೋಟೆಗೆ ಹೋಗಿ ಬಂದಿದ್ರೇನೋ ಗೊತ್ತಿಲ್ಲ. ಸೊ ಆ ಕೋಟೆ, ಅಂತ ಸುಂದರವಾದಂತಹ ಕೋಟೆಗೂ ಕೂಡ ಮುಳ್ಳುಗಳನ್ನ ಸರಿಸ್ಕೊಂಡು ಹೋಗ್ಬೇಕು ಅಂತಹ ಒಂದು ಪರಿಸ್ಥಿತಿ ಅಂತ ಅವ್ರು ಹೇಳ್ತಾರೆ ಎಸ್ ದಾನಿಯವರು. ಕಷ್ಟಗಳ ಮಧ್ಯೆ ನಾವು ಇವತ್ತು ಭಾಷೆಯನ್ನ ಕಲಿಯೋದಕ್ಕೆ ಕಷ್ಟಪಡ್ತಾ ಇದ್ದೇವೆ. ಕಾರಣ ಏನು ಅಂತಂದ್ರೆ, ನೀವು ಯಾಕೆ ಬೀದರ್ ಭಾಗ ಹಿಂದೆ ಉಳಿತು ಅಥವಾ ಕಲ್ಯಾಣ ಕರ್ನಾಟಕ ಯಾಕೆ ಒಂಚೂರು ಕೊಂಚ ಹಿಂದುಳಿತು ಅಂತಕ್ಕಂಥ ಒಂದು ಭಾವನೆ ಎಲ್ಲರ ಮನಸ್ಸಿನಲ್ಲಿ ಇದೆಯಲ್ಲ. ಕಾರಣ ಏನು ಅಂತಂದ್ರೆ, ನಿಮ್ಮಗಳ ಭಾಗದಲ್ಲಿ ಸರ್, ನಿಮ್ಮಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಹ ದೊರೆಗಳು ಸರ್, ಪ್ರಭುಗಳು, ನಿತ್ಯ ಸ್ಮರಣೀಯರು. ಅಂತಹ ದೊರೆಗಳು ಯಾವ ಫೀಲ್ಡ್ ಅಲ್ಲಿ ಅವ್ರು ಕೆಲಸ ಮಾಡಿಲ್ಲ. ನಮ್ಮ ಹತ್ರ ಇರ್ತಕ್ಕಂತಹ ಮೀರ್ ಉಸ್ಮಾನ್ ಅಲಿ ಅವರು ಕೆಲಸ ಮಾಡಿಲ್ಲ ಅಂತಲ್ಲ, ಅವರು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ
ಮಾಡಿದ್ರು. ಇವತ್ತು ಹೈದರಾಬಾದ್ ನಲ್ಲಿ ನೋಡ್ತಕ್ಕಂತಹ 2 ದೊಡ್ಡ ಕೆರೆ ಕಟ್ಟೆಗಳನ್ನ ಕಟ್ಟಿದವರು ನಮ್ಮ ವಿಶ್ವೇಶ್ವರಯ್ಯ ಅವರೇ ಇಂಜಿನಿಯರ್ ಆಗಿ ಬರ್ತಾರೆ, ಕರೆಸ್ತಾರೆ ಇವರು ಅವರನ್ನ. ಇದು ಇತಿಹಾಸ. ಹಾಗಿರೋ ಮಟ್ಟದಲ್ಲಿಯೂ ಕೂಡ ನಮಗೆ ಯಾವುದೋ ಕಾರಣಗಳಿಂದ ಏನೋ ಎಜುಕೇಶನ್ ದೂರ ಆಯಿತು ಸ್ವಲ್ಪ. ನಿಮ್ಮ ಭಾಗಗಳಲ್ಲಿ ಕಲಿಸ್ತಿರ್ತಕ್ಕಂತಹ ಟೀಚರ್ಗಳು 5 ಅವರ ತಲೆಮಾರುಗಳಿಂದ ಅವರು ಶಿಕ್ಷಕರಾದಂತಹ ಮನೆಗಳಿಂದ ಬಂದಂತಹ ಟೀಚರ್ಗಳು. ನಮ್ಮಲ್ಲಿ ಅಂಜನಪ್ಪ ಸರ್ ಅವ್ರು ಹೇಳಿದಂಗೆ ಇದು ಕೆಟ್ಟದು ಅಂತ ಹೇಳ್ತಾ ಇಲ್ಲ ಸರ್. ಯಾರೋ ಒಂದಾದ್ರು ಅಂಜನಪ್ಪ ಸರ್ ತರ ಇರ್ತಾರೆ, ನನ್ನಂತ ಬುದ್ಧಿ ಇಲ್ಲದೆ ಇರೋಂಥವ್ರು ಇರ್ತೀವಿ, ಓದದೇ ಇರೋಂಥವ್ರು ಇರ್ತೀವಿ. ನಮ್ಮ ಎದುರುಗಡೆ ಪುಸ್ತಕ ಇದ್ರೂ ಕಾಲೇ ಅಕ್ಷರ ಭೇಸ್ ಬರಾಬರ್ ಅನ್ಕೊಂಡು ನಾವು ಆಟ ಆಡೋದ್ರಲ್ಲೇ ಖುಷಿಯಾಗಿರ್ತೀವಿ. ಹಾಗಾಗಿ ನಾನು ಇಂಟರ್ನಲ್ ಅಸೆಸ್ಮೆಂಟ್ ಮಾಡಿದಾಗ ನನ್ನ ಶಾಲೆಯಲ್ಲಿ ಸುಮಾರು 5 ವರ್ಷದ ಹಿಂದೆ ಮಾಡಿದ್ದೆ. 15% ಮಕ್ಕಳು ಫಸ್ಟ್ ಟೈಮ್ ಶಾಲೆಗೆ ಬರ್ತಾ ಇದ್ದಾರೆ. ಅವ್ರ ಮನೆತನಗಳಲ್ಲೇ ಆ ಮಗು ಫಸ್ಟ್ ಟೈಮ್ ಶಾಲೆಗೆ ಬರ್ತಾ ಇದ್ದಾರೆ. ಅದೇ ತರ ಶಿಕ್ಷಕರ ಸಿಚುವೇಶನ್ ಕೂಡ ಇರೋದ್ರಿಂದ ಕಲಿಸುವ ಮಟ್ಟದಲ್ಲಿ ಏರುಪೇರು ಆಗೇ ಬಿಡ್ತದಲ್ಲ ಸರ್. ಹಾಗಾಗಿ ನಮಗೆ ಇಲ್ಲಿ ಹೆಚ್ಚು ಒತ್ತು ಕೊಟ್ಟು ನಮ್ಮ ಶೈಕ್ಷಣಿಕ ರಂಗವನ್ನ ಎಲ್ಲ ರೀತಿಯಿಂದ ಮೇಲೆತ್ತುವ ಕೆಲಸ ಆಗಬೇಕು. ಅದಕ್ಕಾಗಿ ನಮ್ಮ ಘನ ಸರ್ಕಾರ ಬಹಳಷ್ಟು ವರ್ಷಗಳ ಈ ಭಾಗದ ಬೇಡಿಕೆ ಎಂಬಂತೆ 371J ಆರ್ಟಿಕಲ್ನ ಒಂದು ಸವಲತ್ತನ್ನ, ಒಂದು ಪುಟ್ಟ ಸವಲತ್ತನ್ನ ನಮ್ಮ ಭಾಗಕ್ಕೆ ಕೊಟ್ಟಿದೆ.